ಸ್ಪರ್ಧಾರ್ಥಿಗಳೇ, ನಾವು ಈ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಸಂಸ್ಥೆಗಳ ಬಗ್ಗೆ ಸಂಪೂರ್ಣವಾದಂತಹ ಚರ್ಚೆಯನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಸಂಸ್ಥೆಗಳ ಮೇಲೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳನ್ನು ನಾವು ನೋಡಿರ್ತೀವಿ. ಅವು ನಮಗೆ ಕೆಲವೊಮ್ಮೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತವೆ, ಕೆಲವೊಮ್ಮೆ ಈಸಿ ಅಂತ ಅನ್ನಿಸ್ತವೆ, ಕೆಲವೊಮ್ಮೆ ನಮ್ಗೆ ಸಣ್ಣ ಟ್ರಿಕ್ಕಿ ಕ್ವಶನ್ಸು ಈ ಒಂದು ಭಾಗದಿಂದ ಬರ್ತವೆ ಅಂತ ಅನಿಸುತ್ತೆ. ಆ ಕಾರಣಕ್ಕಾಗಿ ಸಂಪೂರ್ಣವಾದಂತಹ ವಿವರಣೆ ಈ ವಿಡಿಯೋದೊಳಗೆ ಕೊಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳು ಮತ್ತು ಸಂಸ್ಥೆಗಳು ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂತಹ ಒಂದನೆಯ ಸಂಸ್ಥೆ ಯಾವುದಪ್ಪ ಅಂತಂದ್ರೆ ರಾಷ್ಟ್ರಗಳ ಸಂಘ ಅನ್ನುವಂಥದ್ದು. ಈ ರಾಷ್ಟ್ರಗಳ ಸಂಘವನ್ನ ನಾವುಗಳು ಏನಂತ ಕರೀತೀವಿ ಅಂದ್ರೆ ಇಂಗ್ಲಿಷ್ನೊಳಗೆ ಲೀಗ್ ಆಫ್ ನೇಷನ್ ಅಂತ ಕರೀತೀವಿ. ಲೀಗ್ ಆಫ್ ನೇಷನ್. ಈ ಲೀಗ್ ಆಫ್ ನೇಷನ್ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು? ಇದು ಯಾವಾಗ ಸ್ಥಾಪನೆ ಆಯಿತು? ಎಲ್ಲಿ ಸ್ಥಾಪನೆ ಆಯಿತು? ಸ್ಥಾಪನಾ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಈ ಒಂದು ಸದಸ್ಯರ ಸಂಖ್ಯೆ ಕೊನೆ ಘಟ್ಟದೊಳಗೆ ಎಷ್ಟಿತ್ತು? ಅದರ ಗುರಿ ಉದ್ದೇಶಗಳೇನು ಅನ್ನುವಂಥದ್ದನ್ನು ಈ ಪಾಠ ಒಳಗೆ ಡಿಸ್ಕಷನ್ ಮಾಡೋಣ. ಇಲ್ಲಿ ನಾವು ಒಂದೊಂದಾಗಿ ವಿಚಾರಗಳನ್ನು ವಿಶ್ಲೇಷಣೆ ಮಾಡೋಣ. ಅಮೆರಿಕದ ಅಧ್ಯಕ್ಷರಾದಂತಹ ವುಡ್ರೋ ವಿಲ್ಸನ್ ರವರು ಅಂತಾರಾಷ್ಟ್ರೀಯ ಸಹಕಾರ, ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ರಾಷ್ಟ್ರಸಂಘದ ಸ್ಥಾಪನೆಗೆ 1919ರಲ್ಲಿ ಪ್ಯಾರಿಸ್ ಶಾಂತಿ ಸಮ್ಮೇಳನದೊಳಗೆ ಪ್ರಸ್ತಾವನೆಯನ್ನ ಮಂಡನೆ ಮಾಡ್ತಾರೆ. ನೋಡ್ರಿ, ನೆನಪಿನಲ್ಲಿ ಇಟ್ಕೋಬೇಕಾ, ನಿಮ್ಗೆ ಯಾವುದಾದ್ರೂ ಮುಂಬರುವಂತಹ ಎಕ್ಸಾಮ್ನೊಳಗೆ ಕ್ವಶನ್ ಯಾವ ರೀತಿ ಬರ್ಬೋದು ಅಂತಂದ್ರೆ, ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗ್ಲಿಕ್ಕೆ ಕಾರಣೀಕರ್ತ ಯಾರು ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ಅದು ವುಡ್ರೋ ವಿಲ್ಸನ್. ಯಾವ ಸಮ್ಮೇಳನದೊಳಗ ಈ ಒಂದು ಪ್ರಸ್ತಾವನೆ ಮಂಡನೆ ಆಯಿತು ಅಂತ ಕೇಳ್ಬೋದು. ಈ ಸಮ್ಮೇಳನ ಯಾವ ವರ್ಷದೊಳಗೆ ನಡೀತು ಅಂತಂದು ನಿಮ್ಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಅಂಶ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಮ್ಗೆ. ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗ್ಲಿಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ವುಡ್ರೋ ವಿಲ್ಸನ್. ಅದಕ್ಕೆ ಹಲವಾರು ಕಾರಣಗಳಿದ್ವು. ಅಂತಾರಾಷ್ಟ್ರೀಯ ಸಹಕಾರವನ್ನು ವೃದ್ಧಿ ಮಾಡಬೇಕಾಗಿತ್ತು, ಅಂತಾರಾಷ್ಟ್ರೀಯ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು, ಅಂತಾರಾಷ್ಟ್ರೀಯ ಭದ್ರತೆಯನ್ನು ಒದಗಿಸಬೇಕಾಗಿತ್ತು. ಈ ಒಂದು ದೃಷ್ಟಿಕೋನ ಇಟ್ಕೊಂಡು ವುಡ್ರೋ ವಿಲ್ಸನ್ ರವರು ಈ ಪ್ರಸ್ತಾವನೆಯನ್ನ ಮಂಡಿಸ್ತಾರೆ. ಈ ಮಂಡನೆಗೆ ಹಲವಾರು ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸ್ತಾವ. ಜನವರಿ 10, 1920ರಂದು ಈ ಒಂದು ಲೀಗ್ ಆಫ್ ನೇಷನ್ ಅಂದ್ರೆ ರಾಷ್ಟ್ರ ಸಂಘ ಅಸ್ತಿತ್ವಕ್ಕೆ ಬರುತ್ತೆ. ಅಸ್ತಿತ್ವಕ್ಕೆ ಬಂದಂತಹ ಈ ರಾಷ್ಟ್ರ ಸಂಘ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿತ್ತು. ಎಲ್ಲಿತ್ತು ಅಂತ ಕ್ವಶನ್ ಕೇಳ್ಬೋದು ನಿಮ್ಗೆ. ರಾಷ್ಟ್ರಗಳ ಸಂಘದ ಕೇಂದ್ರ ಕಚೇರಿ ಎಲ್ಲಿತ್ತು? ಸ್ವಿಟ್ಜರ್ಲೆಂಡಿನ ಜಿನೀವಾ ನಗರದೊಳಗೆ ಇದರ ಕೇಂದ್ರ ಕಚೇರಿ ಇತ್ತು ಅನ್ನುವಂಥದ್ದು. ಸ್ವಿಟ್ಜರ್ಲೆಂಡಿನ ಜಿನೀವಾ ನಗರದೊಳಗೆ ಕೇಂದ್ರ ಕಚೇರಿ. ಈ ರಾಷ್ಟ್ರಗಳ ಸಂಘ ಸ್ಥಾಪನೆ ಆಗ್ಬೇಕಾದಂತಹ ಸಂದರ್ಭದೊಳಗೆ ಎಷ್ಟು ರಾಷ್ಟ್ರಗಳು ಈ ಒಂದು ರಾಷ್ಟ್ರಗಳ ಸಂಘದ ನಿಯಮಗಳನ್ನು ಒಪ್ಪಿ ಸಹಿ ಮಾಡಿದ್ವು ಅಂತ. ಆರಂಭದೊಳಗೆ ಅಂದ್ರೆ ಸ್ಥಾಪನಾ ಸಂದರ್ಭದೊಳಗೆ ಒಟ್ಟು 42 ರಾಷ್ಟ್ರಗಳು ಈ ನಿಯಮಗಳನ್ನು ಒಪ್ಕೊಂಡು ಸಹಿ ಮಾಡಿದ್ವು. ನಂತರದೊಳಗೆ ಆ ಒಂದು ಸಂಖ್ಯೆ 63ಕ್ಕೆ ಏರ್ತು. ಆ ಒಂದು ವಿಚಾರನೆ ಬೇರೆ ಇಲ್ಲ. ಈ ರಾಷ್ಟ್ರ ಸಂಘ ಇಷ್ಟೊಂದು ವಿಚಾರಗಳನ್ನು ಇಟ್ಕೊಂಡು ಸ್ಥಾಪನೆ ಆಯ್ತು ನಿಜ, ಆದ್ರೆ ಅದರದ್ದು ಗುರಿ ಉದ್ದೇಶಗಳು ಬೇರೆ ಇದ್ವು. ಆ ಗುರಿ ಉದ್ದೇಶಗಳು ಹೇಗಿದ್ವು ಅಂತಂದ್ರೆ ಅಂತಾರಾಷ್ಟ್ರೀಯ ಸಹಕಾರ, ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಭದ್ರತೆಯನ್ನು ಸಾಧಿಸುವುದಾಗಿದೆ. ನೆನಪಿನಲ್ಲಿ ಇಟ್ಕೊಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಸರಿ ಕೇಳ್ಕೊಡ್ರಿ. ಈ ಒಂದು ರಾಷ್ಟ್ರಗಳ ಸಂಘದ ಗುರಿ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಸಹಕಾರ, ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಭದ್ರತೆಯನ್ನ ಸಾಧಿಸುವುದಾಗಿತ್ತು ಅನ್ನುವಂಥದ್ದು. ಅದಲ್ದೇ ಈ ವಿಶ್ವದೊಳಗ ಮಾನವ ಕಲ್ಯಾಣವನ್ನೂ ಸಹಿತ ಮೂಲ ಉದ್ದೇಶವಾಗಿ ಇಟ್ಕೊಂಡು ಸ್ಥಾಪನೆ ಆಗಿರುವಂತಹ ಮೊದಲ ಸಂಘಟನೆ ಇದು ವಿಶ್ವದಲ್ಲಿ. ಅಷ್ಟೇ ಅಲ್ಲ, ಮಾನವನಿಗೆ ಹಲವಾರು ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳನ್ನ ಕೇವಲ ಬೇರೆ ಬೇರೆ ಸ್ವರೂಪದೊಳಗ ನೀವು ಬಗೆಹರಿಸ್ಕೊಳ್ಳೋದಲ್ಲ, ಯುದ್ಧ ಅನಾದಿ ಬೇರೆ ಬೇರೆ
ದಾರಿಗಳನ್ನು ಹುಡುಕೊಂಡು ಅವುಗಳನ್ನು ಬಗೆಹರಿಸ್ಕೊಳ್ಳುವಂಥದ್ದಲ್ಲ. ಶಾಂತಿಯುತವಾದಂತಹ ಮಾರ್ಗವೂ ಸಹಿತ ಅದಕ್ಕೆ ಪರಿಹಾರವನ್ನು ಕೊಡ್ಬೋದು ಅನ್ನುವಂಥದ್ದನ್ನ ಇದು ತನ್ನ ಗುರಿ ಉದ್ದೇಶಗಳಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನು ಮಾಡಿ. ಆ ಒಂದು ಸಂದರ್ಭದೊಳಗೆ ಬಲಿಷ್ಠ ರಾಷ್ಟ್ರಗಳು ಏನ್ ಮಾಡ್ತಿದ್ವು ಅಂತಂದ್ರ ವಿಶೇಷವಾದಂತಹ ಯುದ್ಧ ನೀತಿಯನ್ನ ಹೊಂದಿದ್ವು. ತಮಗೇನಾದ್ರೂ ಬೇಕಾಗಿತ್ತು ಅಂತಂದ್ರೆ ಯುದ್ಧ ಮಾಡಿಯೇ ಪಡಿಬೇಕು ಅನ್ನುವಂತಹ ಸ್ಥಿತಿನಲ್ಲಿದ್ವು. ಅಂತಹ ಮನೋಭಾವದಲ್ಲಿರುವಂತಹ ರಾಷ್ಟ್ರಗಳಿದ್ವು ಅವಾಗ. ಅದನ್ನ ಆ ಯುದ್ಧ ನೀತಿಯನ್ನ ಕೈ ಬಿಡುವಂತೆ ಇಲ್ಲಿ ಒತ್ತಾಯ ಮಾಡುವಂಥದ್ದು ಸಹಿತ ಇದರ ಗುರಿ ಉದ್ದೇಶ ಆಗಿತ್ತು. ಇನ್ನ ಆ ಒಂದು ಸಂದರ್ಭದೊಳಗೆ ಯುದ್ಧ ಮಾಡಬೇಕಾದಂತಹ ಸಂದರ್ಭದೊಳಗ ಬೇರೆ ಬೇರೆ ಸ್ವರೂಪದ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡ್ತಾ ಇದ್ರು ಕೂಡ. ಆ ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸುವಂತೆ ಮನವಿ ಮಾಡುವಂಥದ್ದು ಸಹಿತ ಈ ಒಂದು ಸಂಸ್ಥೆಯ ಗುರಿ ಉದ್ದೇಶಗಳಲ್ಲಿ ಒಂದಾಗಿತ್ತು ಅನ್ನುವಂಥದ್ದು. ಇದು ಹಿಂಗ ಹೇಳಿ ಸುಮ್ಮನೆ ಬಿಟ್ಬಿಡ್ಲಿಲ್ಲ. ರಾಷ್ಟ್ರಗಳ ಸಂಘ ಅನ್ನುವಂಥದ್ದು ಒಂದು ಸಾಂಸ್ಥಿಕ ಸ್ವರೂಪವನ್ನು ಹೊಂದಿತ್ತು. ಆ ಕಾರಣಕ್ಕಾಗಿ ಇದಕ್ಕೆ ಹಲವಾರು ಆರ್ಗನ್ಸ್ಗಳಿದ್ವು, ಅಂದ್ರೆ ಅಂಗಗಳು ಅಂತ ಕರಿತೀವಿ, ಮೇಜರ್ ಆರ್ಗನ್ಸ್ ಅಂತಂದಿದ್ವು. ಏನು ಇದಕ್ಕೆ ಬಹಳಷ್ಟು ಸಹಕಾರ ಮಾಡಬೇಕಾಗಿತ್ತಲ್ಲ, ಅಂತಾರಾಷ್ಟ್ರೀಯ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು, ಅಂತಾರಾಷ್ಟ್ರೀಯ ಸಹಕಾರವನ್ನು ಸೃಷ್ಟಿ ಮಾಡಬೇಕಾಗಿತ್ತು, ಅಂತಾರಾಷ್ಟ್ರೀಯ ಭದ್ರತೆಯನ್ನು ಒದಗಿಸಬೇಕಾಗಿತ್ತು. ಅದಕ್ಕೆ ಒಂದು ಸಾಂಸ್ಥಿಕ ಸ್ವರೂಪ ಬೇಕಾಗಿತ್ತಲ್ಲ. ಆ ಸಾಂಸ್ಥಿಕ ಸ್ವರೂಪಕ್ಕೆ ಇಲ್ಲಿ ಬಹಳಷ್ಟು ಅದ್ಭುತವಾದಂತಹ ಅನುಕೂಲತೆಗಳನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನ ನಡೆಯಿತು. ಅನುಕೂಲತೆಗಳಂದ್ರೆ ಯಾವುವು ಅಂತಂದ್ರೆ ಇಲ್ಲಿ ಸಾಮಾನ್ಯ ಸಭೆ ಅಂತಂದು ನಡೀತಾ ಇತ್ತು. ಸಾಮಾನ್ಯ ಸಭೆ ಅಂದ್ರೆ ನೆನಪಿನಲ್ಲಿ ಇಟ್ಕೋಬೇಕು. ಸಾಮಾನ್ಯ ಸಭೆ ಅಂತಂದ್ರೆ ಅಸೆಂಬ್ಲಿ ಅನ್ನುವಂಥದ್ದು. ಈ ಅಸೆಂಬ್ಲಿನಲ್ಲಿ ಏನ್ ನಡೀತಿತ್ತು ಅಂದ್ರೆ ರಾಷ್ಟ್ರಗಳ ಸಂಘದಲ್ಲಿ ಅಸೆಂಬ್ಲಿ ಅನ್ನುವಂಥದ್ದು ಒಂದು ಭಾಗ. ಏನ್ ನಡೀತಿತ್ತು ಅಲ್ಲಿ ಅಂತಂದ್ರೆ ಈ ರಾಷ್ಟ್ರ ಸಂಘದ ನಿಯಮಗಳನ್ನ ಒಪ್ಪಿಕೊಂಡು ಯಾವ್ಯಾವ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿರ್ತಿದ್ವೋ ಎಲ್ಲಾ ರಾಷ್ಟ್ರಗಳ ಪ್ರತಿನಿಧಿಗಳು ಅಲ್ಲಿರ್ತಿದ್ರು. ವರ್ಷಕ್ಕೊಮ್ಮೆ ಇವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಜಿನೇವಾದೊಳಗೆ ಸಭೆ ಸೇರ್ತಿದ್ರು. ಪ್ರತಿ ಸದಸ್ಯ ರಾಷ್ಟ್ರಗಳು 3 ಪ್ರತಿನಿಧಿಗಳನ್ನ ಕಳಿಸ್ಲಿಕ್ಕೆ ಅವಕಾಶ ಇತ್ತು. ನೆನಪಿನಲ್ಲಿ ಇಟ್ಕೊಡ್ರಿ. ರಾಷ್ಟ್ರಗಳ ಸಂಘ ಸ್ಥಾಪನೆ ಮಾಡಬೇಕಾದಂತಹ ಸಂದರ್ಭದೊಳಗ ಸಾಮಾನ್ಯ ಸಭೆಗೆ 3 ಜನ ಪ್ರತಿನಿಧಿಗಳನ್ನ ಕಳಿಸ್ಲಿಕ್ಕೆ ಆ ಒಂದು ರಾಷ್ಟ್ರಗಳ ಸಂಘಟನೆಯ ಸದಸ್ಯ ರಾಷ್ಟ್ರಗಳಿಗೆ ಅವಕಾಶ ಇತ್ತು. ಆದ್ರೆ ವೋಟ್ ಹಾಕ್ಲಿಕ್ಕೆ ಎಷ್ಟು ಅವಕಾಶ ಇತ್ತು, ಎಷ್ಟು ವೋಟ್ಗಳನ್ನ ಚಲಾಯಿಸಬಹುದಿತ್ತು ಅಂತಂದ್ರೆ 1 ವೋಟನ್ನ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಇತ್ತು. ಇನ್ನ ಎರಡನೆಯ ಅಂಗ ಬಹಳಷ್ಟು ಬಹುಮುಖ್ಯವಾಗಿರುವಂತಹ ಅಂಗ ಅದು ಯಾವ್ದಪ್ಪ ಅಂತಂದ್ರೆ ಕೌನ್ಸಿಲ್ ಅನ್ನುವಂಥದ್ದು ಇದು ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ಅಂಗ ಇದು 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿತ್ತು. ಸ್ಥಾಪನಾ ಸಂದರ್ಭದೊಳಗ ಕೌನ್ಸಿಲ್ 5 ಕಾಯಂ ಸದಸ್ಯ ರಾಷ್ಟ್ರಗಳನ್ನ ಹೊಂದಿತ್ತು. ನೆನಪಿನಲ್ಲಿ ಇಟ್ಕೋಬೇಕು. ಕೌನ್ಸಿಲ್ಗೆ 5 ಕಾಯಂ ಸದಸ್ಯ ರಾಷ್ಟ್ರಗಳಿದ್ವು ಸ್ಥಾಪನಾ ಸಂದರ್ಭದೊಳಗೆ. ಯಾವ್ಯಾವು ಸ್ಥಾಪನಾ ಸಂದರ್ಭದೊಳಗೆ? UK ಇತ್ತು, ಫ್ರಾನ್ಸ್ ಇತ್ತು, USA ಇದು ಕಾಯಂ ಸದಸ್ಯತ್ವವನ್ನು ಹೊಂದಿತ್ತು, ಇಟಲಿ ಕಾಯಂ ಸದಸ್ಯತ್ವವನ್ನು ಹೊಂದಿತ್ತು, ಜಪಾನ್ ಕಾಯಂ ಸದಸ್ಯತ್ವವನ್ನು ಹೊಂದಿತ್ತು. 5 ರಾಷ್ಟ್ರಗಳು ಕಾಯಂ ಸದಸ್ಯತ್ವವನ್ನು ಹೊಂದಿತ್ತು. ತದನಂತರದೊಳಗ ರಷ್ಯಾ ಮತ್ತು ಜರ್ಮನಿ ಈ ಕಾಯಂ ಸದಸ್ಯ ರಾಷ್ಟ್ರಗಳಾಗಿ ಸೇರ್ಪಡೆ ಆದವು. ಅಂದ್ರೆ ಒಟ್ಟು ಈ ಒಂದು ಕೌನ್ಸಿಲ್ ನಲ್ಲಿ 7 ಕಾಯಂ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳಿದ್ವು. ಅದ್ರ ಜೊತೆಗೆ 4 ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳಿದ್ವು. 7 + 4 ಅಂತಂದ್ರೆ 11 ರಾಷ್ಟ್ರಗಳು ಕೌನ್ಸಿಲ್ನ ಸದಸ್ಯತ್ವವನ್ನು ಹೊಂದಿರ್ತಿದ್ವು. 7 ಕಾಯಂ ಸದಸ್ಯರು, 4 ತಾತ್ಕಾಲಿಕ ಸದಸ್ಯರು ಅನ್ನುವಂಥದ್ದು. ಇನ್ನೊಂದು ಬಹಳಷ್ಟು ಪ್ರಮುಖ ಅಂಗ ಯಾವ್ದಪ್ಪ ಅಂತಂದ್ರೆ ಕಾರ್ಯಾಲಯ ಅಂತ ಕರೀತೀವಿ, ಅಂದ್ರೆ ಸೆಕ್ರೆಟರಿ. ಈ ಕಾರ್ಯಾಲಯ ಪ್ರಧಾನ ಕಾರ್ಯದರ್ಶಿ ನೇತೃತ್ವದೊಳಗ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಒಂದು ಕಾರ್ಯಾಲಯಕ್ಕೆ ಅಂದ್ರೆ ರಾಷ್ಟ್ರ ಸಂಘ ಸ್ಥಾಪನೆ ಆದಂತಹ ಸಂದರ್ಭದೊಳಗ 1920 ಜನವರಿ 10ರಂದು ಸ್ಥಾಪನೆ ಆದಂತಹ ಸಂದರ್ಭದೊಳಗ ಈ ಒಂದು ರಾಷ್ಟ್ರಗಳ ಸಂಘದ
ಅಧ್ಯಕ್ಷತೆಯನ್ನು ಅಂದ್ರೆ ಪ್ರಥಮ ಕಾರ್ಯದರ್ಶಿ ಸ್ಥಾನವನ್ನು ಯಾರು ಪಡೆದಿದ್ರು, ಯಾರು ಹೊಂದಿದ್ರು ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ನೆನಪಿನಲ್ಲಿ ಇಟ್ಕೋಬೇಕು. ಸರ್ ಜೇಮ್ಸ್ ಎರಿಕ್ ಡ್ರುಮಾಂಡ್ ಅನ್ನುವಂತಹ ವ್ಯಕ್ತಿ ಈ ಒಂದು ರಾಷ್ಟ್ರಗಳ ಸಂಘದ ಪ್ರಥಮ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ರು. ಇವರು ಇಂಗ್ಲೆಂಡ್ಗೆ ಸೇರಿದವರಾಗಿದ್ರು, UK. ಇನ್ನ ಸಹಾಯಕ ಅಂಗಗಳು ಇದಕ್ಕೆ ಕೋಆಪರೇಟ್ ಅಂದ್ರೆ ಸಹಾಯವನ್ನ ಮಾಡ್ತಾ ಇದ್ವು. ಅವು ಯಾವುವಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತಂದಿತ್ತು, ಅಂತಾರಾಷ್ಟ್ರೀಯ ಕಾರ್ಮಿಕ ಕಚೇರಿ ಅಂತಂದಿತ್ತು, ಮ್ಯಾಂಡೇಟ್ ಕಮಿಷನ್ ಅಂತಂದಿತ್ತು. ಇತರೆ ಪ್ರಮುಖ ಸಹಾಯಕ ಅಂಗಗಳು ಇವುಗಳಿಗೆ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಸಹಕಾರ, ಅಂತಾರಾಷ್ಟ್ರೀಯ ಭದ್ರತೆಯನ್ನ ಕಾಪಾಡುವಲ್ಲಿ ಬಹಳಷ್ಟು ಪೂರಕವಾಗಿ ಕೆಲಸವನ್ನ ಮಾಡ್ತಾ ಇದ್ವು ಅನ್ನುವಂಥದ್ದು ಒಂದು ನೆನಪಿನಲ್ಲಿ ಇಟ್ಕೋಬೇಕು. ಇದು ಏನಪ್ಪಾ ಅದು ಟಿಪ್ಪಣಿ ರೂಪದೊಳಗೆ ನೆನಪಿನಲ್ಲಿ ಇಟ್ಕೋಬೇಕು. ಈ ಸಂಘಟನೆ ಗುರಿ ಮುಟ್ಟುವಲ್ಲಿ ವಿಫಲ ಆದ ಕಾರಣ ಇದು ಅಧಿಕೃತವಾಗಿ ಏಪ್ರಿಲ್ 19 ಯಾವಾಗ ಇದು ತನ್ನ ಅಸ್ತಿತ್ವವನ್ನು ಕಳ್ಕೊಂತು ಅಂತ ನಿಮ್ಗೆ ಕ್ವಶನ್ಸ್ ಗಳನ್ನು ಕೇಳಬಹುದು. ಈ ಸಂಘಟನೆ ಗುರಿ ಮುಟ್ಟುವಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಸಹಕಾರ, ಅಂತಾರಾಷ್ಟ್ರೀಯ ಭದ್ರತೆಯನ್ನ ಸ್ಥಾಪಿಸುವಲ್ಲಿ ಇದು ವಿಫಲ ಆಗಿದೆ. ಆ ಕಾರಣಕ್ಕಾಗಿ ಏಪ್ರಿಲ್ 19, 1946 ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತು ಅನ್ನುವಂಥದ್ದು. ಆ ಕಾರಣದಿಂದಾಗಿ ಇದರ ಬದಲಾಗಿ ಇನ್ನೊಂದು ಯಾವ್ದಾದ್ರು ಒಂದು ಸಂಸ್ಥೆ ಹುಟ್ಕೋಬೇಕಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಮತ್ತೆ ಚಿಂತನೆಗಳ ಆರಂಭ ಆದ. ಇಂತಹ ಚಿಂತನೆಗಳ ಆರಂಭ ಆದವು ಅಂದ ತಕ್ಷಣ ನಮಗ್ ನೆನಪಾಗುವಂತದ್ದು ಇನ್ನೊಂದು ಸಂಸ್ಥೆ ಹೆಸರೇನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆ ಅನ್ನುವಂಥದ್ದು. ಈ ವಿಶ್ವಸಂಸ್ಥೆ ಇಂಗ್ಲಿಷ್ನೊಳಗೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಕರೆಸ್ಕೊಳ್ತೀವಿ. ಇದು ತಪ್ಪಾಗಿದೆ, ಸ್ವಲ್ಪ ಇನ್ನು ಸರಿ ಮಾಡ್ಕೋಬೇಕು. ಯುನೈಟೆಡ್ ನೇಷನ್ಸ್ ಅಂತಂದು ಯುನೈಟೆಡ್ ನೇಷನ್ಸ್ ಇನ್ನು ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅನ್ನುವಂತಹ ಒಂದು ಸಂಸ್ಥೆ ಹುಟ್ಟಾಕುವಂತಹ ಪ್ರಯತ್ನ ನಡೆಯುತ್ತೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ. ಇಲ್ಲಿ ಎರಡನೆಯ ಜಾಗತಿಕ ಯುದ್ಧದ ನಂತರ ಬಹಳಷ್ಟು ಘೋರ ದುಷ್ಕೃತ್ಯಗಳು ನಡೆದು ಹೋಗಿರ್ತಾವ. ಅಂತಹ ದುಷ್ಕೃತ್ಯವನ್ನ ಹೇಗಾದ್ರೂ ಮಾಡಿ ಕಡಿಮೆ ಮಾಡಬೇಕು, ಹೇಗಾದ್ರೂ ಮಾಡಿ ಶಾಂತಿ ಸ್ಥಾಪನೆ ಮಾಡುವಂತಹ ನಾವು ಪ್ರಯತ್ನದೊಳಗೆ ಯಶಸ್ವಿ ಆಗ್ಬೇಕು ಅನ್ನುವಂತಹ ವಿಚಾರ ಇಟ್ಕೊಂಡು 3 ವ್ಯಕ್ತಿಗಳು ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆ 3 ವ್ಯಕ್ತಿಗಳು ಯಾರ್ಯಾರಪ್ಪ ಅಂತಂದ್ರ ಅಮೆರಿಕದ ಅಧ್ಯಕ್ಷ FD ರೂಸ್ವೆಲ್ಟ್ ಅನ್ನುವಂಥವ್ರು, ಒಂದನೇ ಹೆಸರೇನು FD ರೂಸ್ವೆಲ್ಟ್. ಬ್ರಿಟನ್ ಪ್ರಧಾನಿ ಸರ್ ವಿನ್ಸೆಂಟ್ ಚರ್ಚಿಲ್ ಅಂತಂದು, USSR ರಷ್ಯಾ ಅಂತ ಕರಿತೀವಿ, ರಷ್ಯಾದ ಅಧ್ಯಕ್ಷ ಸ್ಟಾಲಿನ್. ಈ 3 ಜನ ಶಾಂತಿ ಸ್ಥಾಪನೆ ಮಾಡುವಂತಹ ಸಂಘ ಸ್ಥಾಪಿಸುವ ಇರಾದೆಯನ್ನ ವ್ಯಕ್ತಪಡಿಸ್ತಾರೆ. ಇವ್ರನ್ನ ಏನಂತ ಕರಿತೀವಿ ಅಂತಂದ್ರೆ ವಿಶ್ವಸಂಸ್ಥೆಯ ಸಂಸ್ಥಾಪಕ ಪಿತಾಮಹರು ಅಂತ ಕರಿತೀವಿ. ವಿಶ್ವಸಂಸ್ಥೆಯ ಸಂಸ್ಥಾಪಕ ಪಿತಾಮಹರು ಅಂತ ಕರಿತೀವಿ. ನೆನಪಿನಲ್ಲಿ ಇಟ್ಕೋಬೇಕಾ? ಈ ಒಂದು ಹೆಸರು ಬರಿಬೇಕಾದಾಗ ಒಂದು ಇತಿಹಾಸ ಐತಿ. ಅಂದ್ರೆ ವಿಶ್ವಸಂಸ್ಥೆ ಅಂತಂದು ಹೆಸರು ಕೊಡ್ಲಿಕ್ಕೆ ಯಾರು ಈ ಒಂದು ಹೆಸರನ್ನ ಮೊಟ್ಟ ಮೊದಲ ಬಾರಿಗೆ ನೀಡಿದ್ರು ಅನ್ನುವಂತಹ ಪ್ರಶ್ನೆಯನ್ನು ನಿಮ್ಗೆ ಕೇಳಿದ್ದಾರೆ ಎಕ್ಸಾಮ್ನೊಳಗ. ಹಾಗಾಗಿ ಆ ಹೆಸರು ನಿಮ್ಗೆ ನೆನಪಿರ್ಲಿ. ಈ ವಿಶ್ವಸಂಸ್ಥೆ ಎಂಬ ಹೆಸರನ್ನು ಮೊಟ್ಟ ಮೊದಲ ಬಾರಿಗೆ ನೀಡಿದವರು ಯಾರಪ್ಪ ಅಂತಂದ್ರೆ ಅಮೆರಿಕದ ಅಧ್ಯಕ್ಷರಾದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಂತಂದು, FD ರೂಸ್ವೆಲ್ಟ್ ಅಂತ ಕರೆದಿದೀವಲ್ಲ, ಅವರೇ ವಿಶ್ವಸಂಸ್ಥೆ ಅಂತಂದು ಹೆಸರು ಕೊಡ್ತಾರೆ. 1941 ಅಟ್ಲಾಂಟಿಕ್ ಚಾರ್ಟರ್ ಅನ್ನುವಂಥದ್ದು ನಡೀತಿದೆ. ಅಟ್ಲಾಂಟಿಕ್ ಚಾರ್ಟರ್ ಅಂತಂದು ಒಂದು ಸಭೆ ನಡೀತಿದೆ. ಆ ಅಟ್ಲಾಂಟಿಕ್ ಚಾರ್ಟರ್ನೊಳಗ ವಿಶ್ವಸಂಸ್ಥೆಯ ಸ್ಥಾಪನೆ ಮಾಡುವಂತಹ ಘೋಷಣೆಯನ್ನು ಮಾಡ್ತಾರೆ. ವಿಶ್ವಸಂಸ್ಥೆಯ ಸ್ಥಾಪನೆ ಮಾಡುವಂತಹ ಘೋಷಣೆ ನಡೆಯುತ್ತೆ. ಇನ್ನ ಎರಡನೇ ವಿಚಾರ ಏನಪ್ಪಾ ಅಂತಂದ್ರ ಇಲ್ಲಿ 1945 ಇಂಥದ್ದೇ ಇನ್ನೊಂದು ಸಮ್ಮೇಳನ, ಅಂದ್ರೆ ಬಹಳಷ್ಟು ಸರಣಿಯೋಪಾದಿಯಲ್ಲಿ ಸಮ್ಮೇಳನಗಳು ನಡೀತಾ ಹೋಗ್ತಾವೆ. 1945 ಯಾಲ್ಟಾ ಸಮ್ಮೇಳನ ಅನ್ನುವಂಥದ್ದು ಒಂದು ಸಮ್ಮೇಳನ ನಡೀತಿದೆ. ಈ ಸಮ್ಮೇಳನದೊಳಗ ವಿಶ್ವಸಂಸ್ಥೆಯ ಸ್ಥಾಪನೆಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಅಲ್ಲಿ ಘೋಷಣೆ ಆಗುತ್ತೆ, ಇಲ್ಲಿ ನಿರ್ಧಾರ ಆಗುತ್ತೆ. ಎಲ್ಲಿ ಘೋಷಣೆ ಆಗಿದ್ದಲ್ಲಿ ಅಟ್ಲಾಂಟಿಕ್ ಚಾರ್ಟರ್ನೊಳಗ ಘೋಷಣೆ ಆಗುತ್ತೆ 1941. 1945 ಇದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತೆ. 1945 ಜೂನ್ 26 ಒಂದು ಮಹತ್ವವಾದಂತಹ ಅದ್ಭುತವಾದಂತಹ ಕಾರ್ಯ ನಡೆದು ಹೋಗ್ಬಿಡುತ್ತೆ. ಜೂನ್ 26, 1945 ಏನ್ ನಡೆದು ಹೋಗುತ್ತೆ ಅಂತಂದ್ರೆ UNO ಚಾರ್ಟರ್ ಅನ್ನುವಂಥದ್ದನ್ನ
UN ಚಾರ್ಟರ್ ಅಂದ್ರೆ ನಾವೀಗ ನಮ್ಮ ಭಾರತ ದೇಶದೊಳಗೆ ಸಂವಿಧಾನ ಅಂತ ಕರಿತೀವಲ್ಲ, ಹಂಗ UNOಗೆ ಒಂದು ಸಂವಿಧಾನವನ್ನ ರಚನೆ ಮಾಡಿ ಜೂನ್ 26, 1945 ಸ್ಯಾನ್ ಫ್ರಾನ್ಸಿಸ್ಕೋದೊಳಗ ಮಂಡನೆ ಮಾಡ್ತಾರ. ಮಂಡನೆ ಮಾಡಿದಾಗ ಆ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನದೊಳಗ 51 ರಾಷ್ಟ್ರಗಳು ಸಹಿ ಹಾಕುವ ಮೂಲಕ ವಿಶ್ವಸಂಸ್ಥೆಯ ಸಾಂಸ್ಥಿಕ ರಚನೆಗೆ ಅಧಿಕೃತವಾದಂತಹ ಮುದ್ರೆಯನ್ನು ಒತ್ತಿಬಿಡ್ತಾವೆ. ಅಧಿಕೃತವಾದಂತಹ ಮುದ್ರೆ ಒತ್ತೋದು ಅಂತ ಹೇಳ್ತೀವಿ. ಹಾಗಾದ್ರೆ ಈ ಚಾರ್ಟರ್ಗೆ ಪ್ರಸ್ತಾವನೆ ಬರೆದವ್ರು ಯಾರು ಅನ್ನುವಂತಹ ವಿಚಾರ ಬರ್ತೈತಿ. ಅಂದ್ರ ಇದಕ್ಕೆ ಪೀಠಿಕೆಯನ್ನು ಬರೆದವ್ರು ಯಾರು? ಇನ್ನು ಫೀಲ್ಡ್ ಮಾರ್ಷಲ್ ಸ್ಮುಟ್ಸ್ ಅನ್ನುವಂತಹ ದಕ್ಷಿಣ ಆಫ್ರಿಕಾದ ವ್ಯಕ್ತಿ ಈ ಒಂದು ಚಾರ್ಟರ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಪೀಠಿಕೆಯನ್ನ ಬರೀತಾರೆ. ಫೀಲ್ಡ್ ಮಾರ್ಷಲ್ ಸ್ಮುಟ್ಸ್ ಅಂತ ದಕ್ಷಿಣ ಆಫ್ರಿಕಾದ ವ್ಯಕ್ತಿಯವರು. ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುವಂತಹ ಸಂದರ್ಭದೊಳಗ 51 ರಾಷ್ಟ್ರಗಳು ಏನ್ ಸಹಿ ಹಾಕ್ತವು ಅಂತಂದು ಹೇಳಿದ್ನಲ್ಲ, ಈ ಚಾರ್ಟರ್ಗೆ ಜೂನ್ 26, 1945 ಸಹಿ ಹಾಕ್ತವು ಅಂತಂದು ಹೇಳಿದ್ವಲ್ಲ, ಆ ಒಂದು ರಾಷ್ಟ್ರಗಳಲ್ಲಿ ಭಾರತವೂ ಒಂದಾಗಿತ್ತು ಅನ್ನುವಂಥದ್ದು ನಾವು ಗಮನ ಹರಿಸುವಂತಹ ವಿಚಾರವಾಗಿದೆ. ಅಂದ್ರ ನಮ್ಮ ಭಾರತ ದೇಶ ವಿಶ್ವಸಂಸ್ಥೆಯ ಸ್ಥಾಪನಾ ಸದಸ್ಯ ರಾಷ್ಟ್ರ ಹೌದೋ ಅಲ್ವೋ ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದನ್ನೂ ಸಹಿತ ನೀವು ಗಮನದಲ್ಲಿ ಇಟ್ಕೋಬೇಕು. ಹಾಗಾದ್ರೆ ಇನ್ನೊಂದು ನಾವು ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತಂದ್ರೆ, ಅಕ್ಟೋಬರ್ 24, 1945 UN ಚಾರ್ಟರ್ ಜಾರಿಯಾಗುವುದರ ಮೂಲಕ ವಿಶ್ವಸಂಸ್ಥೆ ಅಧಿಕೃತವಾಗಿ ಸ್ಥಾಪನೆ ಆಗ್ಬಿಡುತ್ತೆ. ಅಕ್ಟೋಬರ್ 24, 1945. ನಿಮ್ಗೆ ಗೊತ್ತಿರ್ಲಿ, ಒಂದು 2 ಪಿಕ್ಚರ್ಗಳನ್ನ ಇಲ್ಲಿ ಭಾರೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. 2 ಪಿಕ್ಚರ್ಗಳು ಯಾವ್ಯಾವಪ್ಪ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಗಮನಿಸ್ರಿ, ಎಸ್ಟಾಬ್ಲಿಷ್ಡ್ ಅನ್ನುವಂತಹ ಪದ ಬಳಸಿದ್ದಾರೆ ನೋಡ್ರಿ. ಜೂನ್ 26, 1945 ಈ ಚಾರ್ಟರ್ ಯಾವಾಗ ಅಂಗೀಕಾರ ಆಯಿತು ಅಂತಂದ್ರೆ ಜೂನ್ 26, 1945. ಇನ್ನು ನೋಡ್ರಿ, ಇನ್ನೊಂದು ಹೇಳಿದ್ದೆ ನಾನು, ಚಾರ್ಟರ್ ಪ್ರಸ್ತಾವನೆ ಪೀಠಿಕೆ ಅಂತಂದು ಹೇಳಿದ್ದೆ. ಈ ಪೀಠಿಕೆ ಹೇಗಿತ್ತು ಅಂತಂದ್ರೆ ಹೇಗಿದೆ ಅಂತಂದ್ರೆ, ವಿ ದ ಪೀಪಲ್ ಆಫ್ ದ ಯುನೈಟೆಡ್ ನೇಷನ್ಸ್ ಅನ್ನುವಂತಹ ಸ್ಟೇಟ್ಮೆಂಟ್ ಇಂದ ಈ ಒಂದು ಪ್ರಸ್ತಾವನೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಇನ್ನು ಮುಂದುವರೆದು ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆದ್ಮೇಲೆ ನಾವು ಗಮನ ಹರಿಸುವಂತಹ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಒಂದು ಅಕ್ಟೋಬರ್ 24 ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತಂದ್ರೆ ವಿಶ್ವಸಂಸ್ಥೆಯ ಸ್ಥಾಪನಾ ದಿನ ಅನ್ನುವಂತಹ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ. ವಿಶ್ವಸಂಸ್ಥೆಯ ಸ್ಥಾಪನಾ ಸ್ಮರಣಾರ್ಥವಾಗಿ ಅಕ್ಟೋಬರ್ 24 ನಾವೇನಂತ ಕರೀತೀವಿ, ಏನಂತ ಆಚರಿಸ್ತೀವಿ, ವಿಶ್ವಸಂಸ್ಥೆಯ ದಿನವನ್ನಾಗಿ ಆಚರಿಸ್ತಾ ಬಂದಿದ್ದೀವಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದ್ರೆ ನ್ಯೂಯಾರ್ಕ್ ನಲ್ಲಿದೆ. ನೆನಪಿನಲ್ಲಿ ಇಟ್ಕೋಬೇಕಾ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳಬಹುದು. ನ್ಯೂಯಾರ್ಕ್ ನಲ್ಲಿ ಇದೆ, ನಿಮ್ಗೆ ಗೊತ್ತಿರ್ಲಿ. ಹಂಗಂದ್ರ ಈ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯ ಪಿಕ್ಚರ್ ಇಲ್ಲಿ ಇದೆ ನೋಡ್ರಿ, ನೆನಪಿನಲ್ಲಿ ಇಟ್ಕೋಬೇಕಾ. ಇಲ್ಲಿ ಎಲ್ಲಾ ರಾಷ್ಟ್ರಗಳ ಧ್ವಜ ಇದೆ, ನಮ್ಮ ರಾಷ್ಟ್ರದ ಧ್ವಜನೂ ಸಹಿತ ಇಲ್ಲಿ ಕಾಣ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇನ್ನ ಪ್ರಸ್ತುತ ವಿಶ್ವಸಂಸ್ಥೆಗೆ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳಬಹುದು. 193 ರಾಷ್ಟ್ರಗಳದಾವ. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಂತಹ ಕೊನೆ ರಾಷ್ಟ್ರ ಯಾವುದು ಅಂತ ನಿಮ್ಗೆ ಕ್ವಶನ್ ಅನ್ನು ಕೇಳಬಹುದು. ನೋಡ್ರಿ, ದಕ್ಷಿಣ ಸುಡಾನ್ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಂತಹ ಕೊನೆಯ ರಾಷ್ಟ್ರ. ಯಾವ ವರ್ಷದೊಳಗ ಇದು ಪಡೀತು ಅಂತ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. 2011 ಈ ಒಂದು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೀತು ಅನ್ನುವಂಥದ್ದು. ಸ್ವಾತಂತ್ರ್ಯ ಪಡೆದಿದ್ದರೂ ಸದಸ್ಯತ್ವವನ್ನು ಪಡೆಯದ ರಾಷ್ಟ್ರಗಳು ಯಾವ್ಯಾವು ಅಂತ ನಿಮಗೆ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. 3 ರಾಷ್ಟ್ರಗಳದ. ವ್ಯಾಟಿಕನ್ ಸಿಟಿ ಇದು ಸ್ವಾತಂತ್ರ್ಯ ರಾಷ್ಟ್ರ ಆದಾಗ್ಯೂ ತೈವಾನ್ ಅನ್ನುವಂತಹ ರಾಷ್ಟ್ರ ಸ್ವಾತಂತ್ರ್ಯ ರಾಷ್ಟ್ರ ಆದಾಗ್ಯೂ ಸಹಿತ ಕೊಸಾವೋ ರಾಷ್ಟ್ರ ಇದು ಸ್ವಾತಂತ್ರ್ಯ ರಾಷ್ಟ್ರ ಆದಾಗ್ಯೂ ಕೂಡ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಇನ್ನೂವರೆಗೂ ಪಡೆದಿಲ್ಲ. ಈ 3 ರಾಷ್ಟ್ರಗಳು ಇನ್ನೂವರೆಗೂ ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದಿಲ್ಲ ಅನ್ನುವಂಥದ್ದು. ನಿಮ್ಗೆ ಇನ್ನೊಂದು ಕ್ವಶನ್ ಏನ್ ಕೇಳ್ಬೋದು ಅಂತಂದ್ರೆ ಹೀಗೆ ಕೇಳ್ಬಿಡೋದು. ಅಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ, ಈ ಕೆಳಗಿನ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಕೇಳ್ಬೋದು. 3 ರಾಷ್ಟ್ರಗಳನ್ನ
ಪಡೆದಿರುವಂತಹ ರಾಷ್ಟ್ರಗಳನ್ನು ಕೊಡ್ಬೋದು, ಇನ್ನೊಂದು ರಾಷ್ಟ್ರವನ್ನ ಪಡೆದೇ ಇರುವಂತಹ ರಾಷ್ಟ್ರವನ್ನ ಕೊಡ್ಬೋದು. ಅದ್ರೊಳಗ ಮೂರೊಳಗೆ ಒಂದು ಯಾವ್ದಾರ ಒಂದು ಕೊಡ್ಬೋದು. ಇನ್ನೊಂದು ಕ್ವಶನ್ ಏನ್ ಕೇಳ್ಬೋದು ಅಂತಂದ್ರೆ, ಇನ್ನೊಂದು ಉಲ್ಟಾ ಕೇಳ್ಬೋದು. ಈ ಕೆಳಗಿನ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಹೌದು ಅಂತ ಕೇಳ್ಬೋದು. ಈ 3 ರಾಷ್ಟ್ರಗಳನ್ನು ಕೊಡ್ಬೋದು, ಕೊಟ್ಟು ಸದಸ್ಯ ರಾಷ್ಟ್ರಗಳನ್ನು ಒಂದನ್ನ ಮಾತ್ರ ಕೊಡ್ಬೋದು. ಈ ರೀತಿಯಾಗಿ ನಿಮಗೆ ಕ್ವಶನ್ಸ್ಗಳನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಇನ್ನ ವಿಶ್ವಸಂಸ್ಥೆಯ ಆಡಳಿತ ಭಾಷೆಗಳು ಯಾವ್ಯಾವು? ನಿಮ್ಗ 2016 SDA ಕ್ವಶನ್ ಪೇಪರ್ನೊಳಗೆ ಒಮ್ಮೆ ಎಕ್ಸಾಮ್ನೊಳಗೆ ನಿಮ್ಗೆ ಕೇಳಿದ್ರು. ಏನ್ ಕೇಳಿದ್ರು ಅಂತಂದ್ರೆ, ಈ ಕೆಳಗಿನ ಯಾವುದು ವಿಶ್ವಸಂಸ್ಥೆಯ ಆಡಳಿತಾತ್ಮಕ ಭಾಷೆ ಅಲ್ಲ ಅಂತ ಕ್ವಶನ್ ಕೇಳಿದ್ರು. ಹಂಗಂದ್ರ ನಮ್ಗೆ ಗೊತ್ತಿರ್ಬೇಕು ಯಾವ್ಯಾವ ಹೌದು ಅದಾವ ಅಂತ ಗೊತ್ತಿರ್ಬೇಕು. ವಿಶ್ವಸಂಸ್ಥೆಯ ಆಡಳಿತಾತ್ಮಕ ಭಾಷೆಗಳು ಎಷ್ಟದಾವ ಅಂತಂದ್ರೆ ಒಟ್ಟು 6 ಭಾಷೆಗಳದ. ಎಷ್ಟದವ್ರಿ? 6 ಭಾಷೆಗಳು. ಒಂದು ಯಾವ್ದಪ್ಪ ಅಂತಂದ್ರೆ ಇಂಗ್ಲಿಷು, ಎರಡನೇದು ಫ್ರೆಂಚು, ಮೂರನೇದು ಚೈನೀಸ್, ಇದನ್ನ ಮ್ಯಾಂಡರೀನ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಮ್ಯಾಂಡರೀನ್ ಭಾಷೆ ಅಂತ ಕರಿತೀವಿ. ಇನ್ನು 4ನೇದು ಯಾವ್ದಪ್ಪ ಅಂತಂದ್ರೆ ರಷ್ಯನ್, 5ನೇದು ಅರೇಬಿಕ್, 6ನೇದು ಯಾವ್ದಪ್ಪ ಅಂತಂದ್ರೆ ಸ್ಪ್ಯಾನಿಷ್. ಒಟ್ಟು 6 ಭಾಷೆಗಳು ವಿಶ್ವಸಂಸ್ಥೆಯ ಆಡಳಿತಾತ್ಮಕ ಭಾಷೆಗಳು. ನೆನಪಿನಲ್ಲಿ ಇಟ್ಕೊಳ್ಬೇಕಾ? ಹಂಗಂದ್ರ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆಯನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಏನಪ್ಪಾ ಇನ್ನೊಂದು ಪ್ರಶ್ನೆ ಅಂತಂದ್ರ, ಈ ಒಂದು ಭಾಷೆಗಳಲ್ಲಿ ಅಂದ್ರ ಈ ಆಡಳಿತಾತ್ಮಕ ಭಾಷೆಗಳಲ್ಲಿ ಅತಿ ಹೆಚ್ಚು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾತನಾಡಲ್ಪಡುವಂತಹ ಭಾಷೆ ಯಾವುದು ಅಂತ ಕೇಳ್ಬೋದು ನೀವು. ಇಲ್ಲಿ ನೋಡ್ರಿ, ಚೈನೀಸ್ ಇದೆಯಲ್ಲ, ಇದು ಅತಿ ಹೆಚ್ಚು ಮಾತನಾಡಲ್ಪಡುವಂತಹ, ಅತಿ ಹೆಚ್ಚು ಜನರು ಬಳಸುವಂತಹ ಭಾಷೆ ಇದು. ಈ ಒಂದು ವಿಶ್ವಸಂಸ್ಥೆಯ ಆಡಳಿತಾತ್ಮಕ ಭಾಷೆಗಳಲ್ಲಿ ಅತಿ ಕಡಿಮೆ ಬಳಸುವಂತಹ ಭಾಷೆ ಯಾವ್ದಪ್ಪ ಅಂತಂದ್ರೆ ಸ್ಪ್ಯಾನಿಷ್. ನೆನಪಿನಲ್ಲಿ ಇಟ್ಕೋಬೇಕು. ಆಡಳಿತಾತ್ಮಕ ಭಾಷೆಗಳಲ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಆಡಳಿತಾತ್ಮಕ ಭಾಷೆಗಳಲ್ಲಿ ಅತಿ ಹೆಚ್ಚು ಬಳಸುವಂತಹ ಭಾಷೆ ಯಾವುದು? ಚೈನೀಸ್, ಅತಿ ಕಡಿಮೆ ಸ್ಪ್ಯಾನಿಷ್ ಅನ್ನುವಂಥದ್ದು. ಇನ್ನ 2ನೇ ವಿಚಾರಕ್ಕೆ ಬರೋಣ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ, 1995 ಈ ಸಂಸ್ಥೆ ಸ್ವರ್ಣ ಜಯಂತಿಯನ್ನ ಆಚರಿಸಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನ ಏನ್ ಕೇಳ್ತಾರೆ ಅಂತಂದ್ರೆ, 1995 ಈ ಕೆಳಗಿನ ಯಾವ ಸಂಸ್ಥೆ ಸ್ವರ್ಣ ಜಯಂತಿಯನ್ನು ಆಚರಿಸ್ತು ಅಂತ ನಿಮಗೆ ಕ್ವಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ನೀವು ಗಮನಿಸಬೇಕು. ಇನ್ನ ವಿಶ್ವಸಂಸ್ಥೆ ಯಾವ ಸ್ವರೂಪದೊಳಗೆ ಸದಸ್ಯತ್ವವನ್ನು ಕೊಡುತ್ತೆ ಅಂತ, ವಿಶ್ವಸಂಸ್ಥೆ ಯಾವ ಸ್ವರೂಪದೊಳಗೆ ಸದಸ್ಯತ್ವವನ್ನು ಕೊಡ್ತಾ ಬರುತ್ತೆ ಅನ್ನುವಂಥದ್ದು. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡಿಬೇಕಾದಂತ ಸಂದರ್ಭದೊಳಗ ಏನೇನ್ ಕ್ರೈಟೇರಿಯಾಗಳದಾವ ಅಂತ ನೋಡ್ರಿ. ಮೂಲ ಸದಸ್ಯರು ಅಂತಂದ ಅದ. ಮೂಲ ಸದಸ್ಯರು ಅಂತಂದ್ರ ವಿಶ್ವಸಂಸ್ಥೆ ಸ್ಥಾಪನೆಯ ಸಂದರ್ಭದೊಳಗ ಸಹಿ ಹಾಕಿರುವಂತ ರಾಷ್ಟ್ರಗಳು ಎಷ್ಟು? 51 ರಾಷ್ಟ್ರಗಳದಾವ. ಭದ್ರತಾ ಮಂಡಳಿಯ ಸೂಚನೆಯ ಮೇರೆಗೆ ಸಾಮಾನ್ಯ ಸಭೆಯು ಸದಸ್ಯರನ್ನಾಗಿ ಸೇರಿಸಿಕೊಂಡಂತಹ ರಾಷ್ಟ್ರಗಳು. ಭದ್ರತಾ ಮಂಡಳಿ ಸೂಚನೆ ಮಾಡಬೇಕು, ಸಾಮಾನ್ಯ ಸಭೆ ಅವರನ್ನ 2/3 ಮೆಜಾರಿಟಿ ಒಳಗ ಅವರನ್ನ ಚುನಾಯಿಸಬೇಕು ಅಥವಾ ಅವರನ್ನ ಸೇರಿಸ್ಕೋಬೇಕು ವಿಶ್ವಸಂಸ್ಥೆಗೆ ಅನ್ನುವಂಥದ್ದು. ಹಾಗಾದ್ರೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು? 1193 ಅನ್ನುವಂಥದ್ದು. 2011 ದಕ್ಷಿಣ ಸುಡಾನ್ ದೇಶ ವಿಶ್ವಸಂಸ್ಥೆಯ 190ನೇ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ ಅನ್ನುವಂಥದ್ದು. ಇದ್ರ ಮೇಲೆ ನಿಮಗೂ ಕ್ವಶನ್ಸ್ಗಳನ್ನ ಕೇಳುವ ಸಾಧ್ಯತೆ ಇರ್ತೈತಿ. ಸ್ವಲ್ಪ ಗಮನ ಹರಿಸ್ಬೇಕು. ನಾ ಈಗ ಹಿಂದೆನೂ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ. ಇನ್ನ ವಿಶ್ವಸಂಸ್ಥೆಯ ಒಂದು ಸಾಂಸ್ಥಿಕ ರೂಪವನ್ನು ಪಡೆದಿದೆ. ಹೆಂಗ ರಾಷ್ಟ್ರಗಳ ಸಂಘ ಒಂದು ಸಾಂಸ್ಥಿಕ ಸ್ವರೂಪ ಇತ್ತಲ್ಲ, ಹಂಗ ಇದಕ್ಕೂ ಒಂದು ಸಾಂಸ್ಥಿಕ ಸ್ವರೂಪ ಐತಿ. ಅಂದ್ರ ಇದಕ್ಕೂ ಸಹಿತ ಮೇಜರ್ ಆರ್ಗನ್ಸ್ ಅಂತಂದದ. ಆ ಮೇಜರ್ ಆರ್ಗನ್ಸ್ ಗಳನ್ನ ಇಲ್ಲಿ ಡಿಸ್ಕಷನ್ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಮೇಜರ್ ಆರ್ಗನ್ಸ್ಗಳು ಅಂದ್ರ ವಿಶ್ವಸಂಸ್ಥೆಯ ಪ್ರಮುಖ ಅಂಗಗಳು, ಮೇಜರ್ ಆರ್ಗನ್ಸ್ ಆಫ್ UN ಅಂತ ಕರಿತೀವಿ. ಯಾವ್ಯಾವು ಅಂತಂದ್ರೆ ಸಾಮಾನ್ಯ ಸಭೆ ಅಂತಂದ ಐತಿ. ನೆನಪಿನಲ್ಲಿ ಇಟ್ಕೋಬೇಕಾ? ಸಾಮಾನ್ಯ ಸಭೆ ಒಂದನೇದು. ಎರಡನೇದು ಭದ್ರತಾ ಮಂಡಳಿ ಅಂತಂದಿದೆ. ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅಂದ್ರೆ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಕರಿತೀವಿ. ನಾಲ್ಕನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೀವಿ. ಐದನೇದು ಧರ್ಮದರ್ಶಿ ಮಂಡಳಿ ಅಂತ ಕರಿತೀವಿ, ಅದನ್ನ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಕರಿತೀವಿ. ಇನ್ನು ಆರನೇದು ಸಚಿವಾಲಯ, ದ ಸೆಕ್ರೆಟರಿಯೇಟ್ ಅಂತ ಕರಿತೀವಿ. ಒಟ್ಟು 6
ಅಂಗಗಳು ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸುತ್ತಾ ಅಂತಾರಾಷ್ಟ್ರೀಯ ಶಾಂತಿ, ಅಂತಾರಾಷ್ಟ್ರೀಯ ಸಹಕಾರ, ಅಂತಾರಾಷ್ಟ್ರೀಯ ಭದ್ರತೆಯನ್ನು ಸ್ಥಾಪಿಸುವಂಥ ನಿಟ್ಟಿನೊಳಗ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತವೆ ಅನ್ನುವಂಥದ್ದು. ಹಾಗಾದ್ರೆ ಇವುಗಳನ್ನು ಒಂದೊಂದಾಗಿ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಒಂದೊಂದಾಗಿ ಇವುಗಳ ಮೇಲೆ ಪ್ರಶ್ನೆಗಳನ್ನು ಏನೇನು ಕೇಳಿದ್ದಾರೆ, ಅವು ಎಕ್ಸಾಮ್ಗೆ ಯಾಕೆ ಇಂಪಾರ್ಟೆಂಟು ಅನ್ನುವಂಥದ್ದನ್ನು ಇಲ್ಲಿ ಮುಂದೆ ಬರುವಂತಹ ಕ್ಲಿಪ್ಸ್ನೊಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಅದು ಯಾವ್ದು ನೋಡ್ರಿ, ನಿಮಗೆ ಪ್ರಿನ್ಸಿಪಲ್ ಆರ್ಗನ್ಸ್ ಆಫ್ UN ಅಂತ ಕರಿತೀವಿ, ಹೀಗೆ ಇದೆ ಇದು ಕೂಡ. ಇನ್ನ ಈ ಒಂದೊಂದಾಗಿ ನಾನು ಡಿಸ್ಕಷನ್ಗೆ ತಗೋತೀನಿ. ಒಂದೇದು ಯಾವ್ದಪ್ಪ ಅಂತಂದ್ರೆ ಸಾಮಾನ್ಯ ಸಭೆ, ಇನ್ನ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಇದನ್ನ ವಿಶ್ವಸಂಸ್ಥೆಯ ಸಮಾಲೋಚನಾ ಸಭೆ ಅಂತ ಕರಿತೀವಿ. ನೋಡ್ರಿ, ಈ ಪಿಕ್ಚರ್ ಹೆಂಗ್ ಕಾಣ್ತಾ ಇದೆ, ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ, ಸಮಾಲೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿರುತ್ತೆ. ಈ ಇಮೇಜು ಆ ಸ್ವರೂಪವನ್ನು ನಮ್ಮ ಕಣ್ಣು ಮುಂದೆ ತಂದಿಡುತ್ತೆ. ಹಾಗಾಗಿ ನಾವು ಹಲವಾರು ವಿಚಾರಗಳಲ್ಲಿ ಡಿಸ್ಕಷನ್ ತಗೋತೀನಿ. ವಿಶ್ವಸಂಸ್ಥೆಯ ಸಮಾಲೋಚನಾ ಸಭೆ ಅಂತ ನಾನು ಕರೀತಾ ಹೋಗ್ತೀನಿ. ವಿಶ್ವಸಂಸ್ಥೆಯ ಸಮಾಲೋಚನೆಯ ಸಭೆ ಇದು ಎಲ್ಲಾ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಒಳಗೊಂಡಿದೆ. ಸಾಮಾನ್ಯ ಸಭೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ಪ್ರತಿಯೊಂದು ಸದಸ್ಯ ರಾಷ್ಟ್ರವು 5 ಪ್ರತಿನಿಧಿಗಳ ನಿಯೋಗವನ್ನು ಕಳಿಸುವ ಅವಕಾಶ ಹೊಂದಿದ್ದರೂ ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತವಿದೆ. ನೋಡ್ರಿ, ನಾನು ಅಲ್ಲಿ ಹೇಳ್ತಿದ್ದೆ ಏನಂತಂದ್ರೆ, ರಾಷ್ಟ್ರಗಳ ಸಂಘವನ್ನ ಡಿಸ್ಕಷನ್ ಮಾಡಬೇಕಾದಂತ ಸಂದರ್ಭದೊಳಗ ಅಲ್ಲಿ 3 ಪ್ರತಿನಿಧಿಗಳನ್ನ ಕಳಿಸುವಂತ ಅವಕಾಶ ಇದೆ. ಇಲ್ಲಿ 5 ಜನ ಪ್ರತಿನಿಧಿಗಳನ್ನ ಕಳಿಸುವಂತ ಅವಕಾಶ ಇದೆ. ಆದ್ರೆ ವೋಟಿಂಗ್ ಪವರ್ ಮಾತ್ರ ಒಂದೇ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಬಹಳಷ್ಟು ಕನ್ಫರ್ಮ್ ಆಗಿ ತಿಳ್ಕೊಳ್ಳುವಂತಹ ವಿಚಾರವಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದೊಳಗ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವಂತಹ ನಿಟ್ಟಿನೊಳಗ ಇಲ್ಲಿ ಚರ್ಚೆ ನಡೆಯುತ್ತೆ. ಚರ್ಚಿಸುವಂತ ಅಧಿಕಾರವನ್ನ ಸಾಮಾನ್ಯ ಸಭೆ ಹೊಂದಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವಂತಹ ವಿಷಯವನ್ನ ಚರ್ಚಿಸುವ ಅಧಿಕಾರ ಈ ಒಂದು ಸಾಮಾನ್ಯ ಸಭೆಗೆ ಇರುತ್ತೆ. ಇನ್ನು ಸಾಮಾನ್ಯ ಸಭೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಸೇರುತ್ತೆ. ವರ್ಷದಲ್ಲಿ ಒಂದು ಬಾರಿ ಮಾತ್ರ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಸೇರುತ್ತೆ ಅನ್ನುವಂಥದ್ದು ವಿಶೇಷವಾಗಿರುವಂತ ಅಂಶ ಆಗಿದೆ. ಇದು ನೆನಪಿನಲ್ಲಿ ಇಟ್ಕೋಬೇಕಾ. ಇದ್ರ ಕೆಲಸ ಏನೇನಪ್ಪಾ ಅಂತಂದ್ರೆ, ಇದು ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರನ್ನ, ಪ್ರಧಾನ ಕಾರ್ಯದರ್ಶಿಗಳನ್ನ, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿಯ ಸದಸ್ಯರನ್ನ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ಸರಿ ಕೇಳ್ಕೊಡ್ರಿ. ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರು ಮತ್ತು ಪ್ರಧಾನ ಕಾರ್ಯದರ್ಶಿ, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿಯ ಸದಸ್ಯರು ಹಾಗೂ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಷ್ಟೇ ಅಲ್ಲ, ತನ್ನದೇ ಆದಂತಹ ಅಧ್ಯಕ್ಷರನ್ನು ಸಹಿತ ಇದು ಆಯ್ಕೆ ಮಾಡಿಕೊಳ್ಳುತ್ತೆ. ತನ್ನದೇ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ವಿಶ್ವಸಂಸ್ಥೆಗೆ ಹೊಸ ಸದಸ್ಯರ ಪ್ರವೇಶ ಮಾಡಬೇಕಾಗಿತ್ತು, ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಸಾಮಾನ್ಯ ಸಭೆಯ 2/3 ಮೆಜಾರಿಟಿ ಬಹಳಷ್ಟು ಅಗತ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಎಷ್ಟ್ರಿ? 2/3 ಮೆಜಾರಿಟಿ ಇಲ್ಲಿ ಬಹುಮುಖ್ಯವಾಗಿರ್ಬೇಕು ಅನ್ನುವಂಥದ್ದು. ಅಷ್ಟೇ ಅಲ್ಲ, ಇದಕ್ಕೆ ಕೆಲವಿಷ್ಟು ನೋಟ್ಗಳದಾವ. ಅಂದ್ರೆ ಈ ಸಾಮಾನ್ಯ ಸಭೆ ಮೇಲೆ ನಿಮ್ಗೆ ಇನ್ನೂ ಏನೇನು ಕ್ವಶನ್ಸ್ಗಳನ್ನು ಕೇಳಬಹುದು ಅನ್ನುವಂಥದ್ದನ್ನ ಟಿಪ್ಪಣಿ ಮಾಡಿ ಇಟ್ಕೊಳ್ಳೇಬೇಕು. ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗಿರುವಂತ ಅಂಶಗಳು ಏನೇನಪ್ಪ ಅಂತಂದ್ರೆ ನೀವು ಗಮನಿಸ್ಬೇಕಾ, ಟಿಪ್ಪಣಿ ಮಾಡಿಕೊಳ್ಳೇಬೇಕಾಗಿರುವಂತ ಅಂಶ ಇವು ಈಗಾಗಲೇ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಅಂಶಗಳಿವು. 1953 ಒಂದು ಬಹಳಷ್ಟು ಐತಿಹಾಸಿಕ ಘಟನೆ ನಡೆಯುತ್ತೆ ಸಾಮಾನ್ಯ ಸಭೆಗೆ ಸಂಬಂಧಪಟ್ಟಂಗೆ. ಈ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಒಬ್ರು ವಹಿಸ್ಕೋತಾರೆ. ಅವ್ರು ಯಾರಪ್ಪ ಅಂತಂದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅನ್ನುವಂಥವ್ರು 8ನೆಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮೊದಲ ಭಾರತೀಯರು ಹೌದು. ಇನ್ನ 2ನೇ ಅಂಶ ಏನಪ್ಪಾ ಅಂತಂದ್ರೆ ವಿಶ್ವದ ಮೊದಲ ಮಹಿಳೆಯೂ ಹೌದು. ಇನ್ನ 2ನೆಯ ಪ್ರಮುಖ ಅಂಶಕ್ಕೆ ಹೋಗ್ತೀನಿ. ಪ್ರಸ್ತುತ ಸಾಮಾನ್ಯ ಸಭೆಯ ಅಧ್ಯಕ್ಷರು ಯಾರಿದ್ದಾರೆ ಅಂತ ನಿಮಗೆ ಕ್ವಶನ್ ಕೇಳಬಹುದು. ಅಂದ್ರೆ 2020ರಲ್ಲಿ ನಡೆದಂತಹ 75ನೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ಅಂತ. ಟರ್ಕಿ ದೇಶದ ವೋಲ್ಕನ್ ಬೋಜ್ಕರ್ ಅನ್ನುವಂಥವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಈ ಒಂದು ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಹಾಗಾದ್ರೆ 1946ರಲ್ಲಿ
ಇನ್ನೊಂದು ವಿಶೇಷವಾದಂಥದ್ದು ನಡೆಯುತ್ತೆ. ಅಂದ್ರೆ ಈ ಒಂದು ಸಭೆ ಪ್ರಾರಂಭ ಆದಂತಹ ಸಂದರ್ಭದೊಳಗೆ, ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆದಂತಹ ಸಂದರ್ಭದೊಳಗೆ ಈ ಒಂದು ಸಾಮಾನ್ಯ ಸಭೆಯ ಮೊದಲ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ಬೆಲ್ಜಿಯಂ ದೇಶದ ಪಾಲ್ ಹೆನ್ರಿ ಸ್ಪಾಕ್ ಅನ್ನುವಂಥವ್ರು ಈ ಒಂದು ಸಾಮಾನ್ಯ ಸಭೆಯ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನುವಂಥದ್ದು. ಇನ್ನೂ ಒಂದು ಕ್ವಶನ್ ಕೇಳ್ಬೋದು ನಿಮ್ಗೆ, ಏನಂತಂದ್ರ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಏಷ್ಯಾದ ಮೊದಲಿಗರು ಯಾರು ಅಂತ ಕ್ವಶನ್ ಕೇಳ್ಬೋದು. ಕಾರ್ಲೋಸ್ ರೋಮಿಲೋ ಅನ್ನುವಂಥವ್ರು ಫಿಲಿಪೈನ್ಸ್ ದೇಶದವರು. ಇವರು ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಏಷ್ಯಾದ ಮೊದಲಿಗರು ಅಂತಂದು ನಾವು ಇವ್ರನ್ನ ಕರೀಬಹುದಾಗಿದೆ. ಇನ್ನ ಎರಡನೆಯ ಪ್ರಮುಖ ಅಂಗಕ್ಕೆ ನಾನು ಹೋಗ್ತಿದ್ದೀನಿ. ಎರಡನೆಯ ಪ್ರಮುಖ ಅಂಗ ಯಾವ್ದಪ್ಪ ಅಂತಂದ್ರೆ ಭದ್ರತಾ ಮಂಡಳಿ. ಈ ಭದ್ರತಾ ಮಂಡಳಿಯನ್ನ ನಾವು ಇಂಗ್ಲಿಷ್ನೊಳಗೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ. ಈ ಸೆಕ್ಯೂರಿಟಿ ಕೌನ್ಸಿಲ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಏನಪ್ಪಾ ಅಂತಂದ್ರೆ ಕಾಯಂ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳು, ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳು, ಇದರ ಸದಸ್ಯತ್ವವನ್ನು ಹೆಂಗ್ ಕೊಡ್ತಾರೆ, ಇದು ಈ ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳ ಅಧಿಕಾರಾವಧಿ ಎಷ್ಟು, ಹೀಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಹೋಗ್ತಾವೆ ನಮ್ಗೆ. ಇದ್ರ ಮೇಲೆ ನಮಗೆ KS ಒಳಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದು ಉಂಟು ಕೂಡ ನಮಗೆ. ಇನ್ನು ನೋಡ್ರಿ, ನಿಮ್ಗೆ ಗೊತ್ತಿರಲಿ, ಇದು ಭದ್ರತಾ ಮಂಡಳಿಯ ಸಾಮಾನ್ಯ ಅಂದ್ರೆ ಕಾಮನ್ ಆಗಿ ತಿಂಗಳಿಗೊಮ್ಮೆ ನಡೆಯುವಂತಹ ಒಂದು ಸಭೆ ಇದು. ಭದ್ರತಾ ಮಂಡಳಿನಲ್ಲಿ ಜರುಗುವಂತಹ ಒಂದು ಸಭೆ ಇದು. ಇನ್ನ ಇಲ್ಲಿ ಯಾವ್ಯಾವ ವಿಚಾರಗಳನ್ನು ನಾವು ಡಿಸ್ಕಷನ್ ತಗೋತಾ ಇದೀವಿ ಅಂತಂದ್ರೆ, ಭದ್ರತಾ ಮಂಡಳಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಲಿ, ಕಾರ್ಯನಿರ್ವಾಹಕ ಮಂಡಳಿ ಅಂತ ಕರೆಸಿಕೊಳ್ತೀವಿ. ಇನ್ನೇನಂತ ಕರಿತೀವಿ? ಕಾರ್ಯನಿರ್ವಾಹಕ ಮಂಡಳಿ. ಈ ಮಂಡಳಿಯಲ್ಲಿ ಎಷ್ಟು ಇರ್ತಾರ ಅಂತಂದ್ರೆ 15 ಸದಸ್ಯ ರಾಷ್ಟ್ರಗಳಿರ್ತಾವ. ನೋಡ್ರಿ, 15 ಸದಸ್ಯ ರಾಷ್ಟ್ರಗಳು ನೆನಪಿನಲ್ಲಿ ಇಟ್ಕೋಬೇಕಾ? 15 ಸದಸ್ಯ ರಾಷ್ಟ್ರಗಳು ಇರ್ತಾವ. 5 ಕಾಯಂ ಸದಸ್ಯ ರಾಷ್ಟ್ರಗಳಿರ್ತಾವ. ಇದ್ರೊಳಗೆ ಎಷ್ಟು? 5 ಕಾಯಂ ಸದಸ್ಯ ರಾಷ್ಟ್ರಗಳಿರ್ತಾವ. ಇನ್ನ 10 ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿರುವಂತ ರಾಷ್ಟ್ರಗಳಿರ್ತಾವ. 5 ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವಪ್ಪ ಅಂತಂದ್ರ ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸು, ರಷ್ಯಾ, ಚೀನಾ ಅನ್ನುವಂತಹ ರಾಷ್ಟ್ರಗಳು ಕಾಯಂ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳು. ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಚೀನಾ ಅನ್ನುವಂಥದ್ದು. ನೋಡ್ರಿ, ನೆನಪಿನಲ್ಲಿ ಇಟ್ಕೋಬೇಕು. ಈಗ ಹಾಗಾದ್ರೆ ಈಗ ಪ್ರಸ್ತುತ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದನ್ನ ಇಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರೊಳಗೆ ಭಾರತ ಐತಿ ಅನ್ನೋ ಕಾರಣಕ್ಕಾಗಿ ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು ಅನ್ನೋ ಕಾರಣಕ್ಕಾಗಿ. ಭಾರತ ಈಗ ಪ್ರಸ್ತುತ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರ. ಭಾರತ ಐತಿ, ಐರ್ಲ್ಯಾಂಡ್ ಐತಿ, ಕಿನ್ಯಾ ಐತಿ, ಮೆಕ್ಸಿಕೋ ಐತಿ, ನೈಜರ್ ಅನ್ನುವಂಥದ್ದು ಐತಿ, ನಾರ್ವೆ, ಸೇಂಟ್ ವಿನ್ಸೆಂಟ್ ಅನ್ನುವಂಥದ್ದು ಐತಿ, ಗ್ಯಾನೆಡೈನೀಸ್ ಅನ್ನುವಂಥದ್ದು ಐತಿ, ಟುನೀಸಿಯಾ ಅನ್ನುವಂತಹ ರಾಷ್ಟ್ರ ಐತಿ, ವಿಯೆಟ್ನಾಂ ಅನ್ನುವಂತಹ ರಾಷ್ಟ್ರ ಐತಿ. ಒಟ್ಟು ಈ 10 ರಾಷ್ಟ್ರಗಳು ತಾತ್ಕಾಲಿಕ ಸದಸ್ಯತ್ವವನ್ನು ಹೊಂದಿರುವಂತಹ ರಾಷ್ಟ್ರಗಳು. ಈ ಮಂಡಳಿಯನ್ನ ಪೊಲೀಸ್ ಮ್ಯಾನ್ ಆಫ್ ದ ವರ್ಡ್ಸ್ ಎಂದು ಕರೀತೀವಿ. ನೋಡ್ರಿ, ನೆನಪಿನಲ್ಲಿ ಇಟ್ಕೋಬೇಕಾ? ಈ ಒಂದು ಫ್ರೇಸ್ ಅನ್ನ ನೆನಪಿನಲ್ಲಿ ಇಟ್ಕೋಬೇಕು. ಈ ಒಂದು ಫ್ರೇಸ್ ಅನ್ನ ಅಂದ್ರೆ ಈ ಶಬ್ದದ ಗುಚ್ಛ ಏನೈತಲ್ಲ, ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಪೊಲೀಸ್ ಮ್ಯಾನ್ ಆಫ್ ದ ವರ್ಲ್ಡ್ ಅಂತ, ಜಗತ್ತಿನ ಭದ್ರತಾ ಪಡೆ ಅಂತ ಕರಿತೀವಿ ನಾವು. ಅಂದ್ರೆ ನಮ್ಗೆ ರಕ್ಷಣೆ ನೀಡುವಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಮಂಡಳಿಯು ಕಾಯಂ ಸದಸ್ಯರಿಗೆ ಏನ್ ಮಾಡಿದೆ ಅಂತಂದ್ರೆ ಒಂದು ವಿಟೋ ಅಧಿಕಾರ ಅಂತ ಕೊಟ್ಟಿದೆ. ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು? ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮತ್ತು ಚೀನಾಕ್ಕ ವಿಟೋ ಅಧಿಕಾರ ಅಂತ ಕೊಟ್ಟಿದೆ. ಈ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಿಗೆ 2 ವರ್ಷದ ಅವಧಿಗೆ ಸಾಮಾನ್ಯ ಸಭೆ ಚುನಾಯಿಸಿ ಕಳಿಸುತ್ತೆ ಅನ್ನುವಂಥದ್ದು ನಮ್ಗೆ ಗಮನಿಸ್ಬೇಕಾಯ್ತು. ಯಾರು ಆಯ್ಕೆ ಮಾಡ್ತಾರೆ ಇದನ್ನ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನ ಅಂತಂದ್ರೆ ಸಾಮಾನ್ಯ ಸಭೆಯೇ ಈ ತಾತ್ಕಾಲಿಕ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಎಷ್ಟು ವರ್ಷಗಳ ಅವಧಿಗೆ? 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡುತ್ತೆ. ಇದ್ರ ಕೆಲಸ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗ ಶಾಂತಿ ಭದ್ರತೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತೆ ಅನ್ನುವಂಥದ್ದು. ಅರ್ಥ ಆಗೈತ್ರಿ? ಇದ್ದು ಭದ್ರತಾ ಮಂಡಳಿಯ ಪ್ರಮುಖ ವಿಚಾರ ಏನಪ್ಪಾ ಅಂತ, ಪ್ರಮುಖ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗ ಶಾಂತಿ ಮತ್ತು ಭದ್ರತೆಯನ್ನ ಒದಗಿಸುವಂತಹ ಜವಾಬ್ದಾರಿಯನ್ನು ಹೊಂದಿದೆ ಅನ್ನುವಂಥದ್ದು. ಇನ್ನು ಮುಂದಿನ ಭಾಗಕ್ಕೆ ಹೋಗ್ತೇನೆ. ಮುಂದಿನ ಭಾಗ ಯಾವ್ದಪ್ಪ ಅಂತಂದ್ರ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಅನ್ನುವಂಥದ್ದು. ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯನ್ನ ಇಂಗ್ಲಿಷ್ ಒಳಗ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಕರೀತೀವಿ. ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಜಗತ್ತಿನ ಕ್ಷೇಮಾಭಿವೃದ್ಧಿ ಇದರ ಪ್ರಮುಖ ಕಾರ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ನೋಡ್ರಿ, ಇಲ್ಲಿ ಈ ಒಂದು ಸೋಷಿಯಲ್ ಅಂಡ್ ಎಕನಾಮಿಕ್
ಕೌನ್ಸಿಲ್ ಏನಿದೆಯಲ್ಲ ಇದನ್ನ ಎಕೋಸೋಕ್ ಅಂತ ಕರೀತಾರೆ, ಎಕೋಸೋಕ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಕರೀತಾರ. ಈ ಒಂದು ಸಭೆ ಈ ರೀತಿಯಾಗಿ ಜರುಗ್ತಾ ಇರುತ್ತೆ ಅನ್ನುವಂಥದ್ದು. ನಾನು ಹೇಳಿದೆ, ನಾನು ಕ್ಷೇಮಾಭಿವೃದ್ಧಿನೇ ಇದರ ಪ್ರಮುಖ ಕಾರ್ಯ, ವಿಶ್ವದ ಕ್ಷೇಮಾಭಿವೃದ್ಧಿನೇ ಇದರ ಪ್ರಮುಖ ಕಾರ್ಯ ಅನ್ನುವಂಥದ್ದು. ಜಗತ್ತಿನ ಕ್ಷೇಮಾಭಿವೃದ್ಧಿ ಇದರ ಪ್ರಮುಖ ಕಾರ್ಯ ಅಂತಂದು ಹೇಳ್ತೀವಿ. ಮತ್ತು ಆರ್ಥಿಕ, ನೆನಪಿನಲ್ಲಿ ಇಟ್ಕೋಬೇಕಾ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆರೋಗ್ಯ ಮತ್ತಿತರ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳನ್ನ ಈ ಮಂಡಳಿ ಮಾಡ್ತಾ ಇರುತ್ತೆ ಅನ್ನುವಂಥದ್ದು. ಬಹಳಷ್ಟು ಅಂಶಗಳು ಇದರ ಅಡಿನಲ್ಲಿ ಬರ್ತಾವ. ಹಲವಾರು ವಿಚಾರಗಳನ್ನ, ಹಲವಾರು ಕೆಲಸದಲ್ಲಿ ಇದು ತನ್ನನ್ನು ತಾವು ತಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಈ ವಿಶ್ವಸಂಸ್ಥೆಯ ಸ್ಥಾಪನಾ ಸಂದರ್ಭದಲ್ಲಿ ಈ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂತಂದ್ರೆ 18 ಇತ್ತು. ವಿಶ್ವಸಂಸ್ಥೆಯ ಸ್ಥಾಪನೆ ಸಂದರ್ಭದೊಳಗ ಈ ಮಂಡಳಿಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 18. 1973 ಈ ಒಂದು ಸದಸ್ಯತ್ವದ ಸಂಖ್ಯೆಯನ್ನ 54ಕ್ಕೆ ಏರಿಸಲಾಗುತ್ತೆ. ಯಾವಾಗ? 1973. ಈ ಮಂಡಳಿಯ ಸದಸ್ಯರು ಸಾಮಾನ್ಯ ಸಭೆಯಿಂದ ಚುನಾಯಿತರಾಗಿರುತ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇವರು ಯಾರಿಂದ ಚುನಾಯಿತರಾಗಿರ್ತಾರೆ? ಸಾಮಾನ್ಯ ಸಭೆಯಿಂದ. ಇವ್ರ ಅಧಿಕಾರಾವಧಿ ಎಷ್ಟು? 3 ವರ್ಷ. ನೆನಪಿನಲ್ಲಿ ಇಟ್ಕೋಬೇಕಾ, ಟ್ಯಾಲಿ ಮಾಡ್ಕೋಬೇಕು ನಾವು. ಅಂದ್ರ ನಾನು ಈಗಾಗಲೇ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರ ಅಧಿಕಾರಾವಧಿಯನ್ನು ನಿಮ್ಗೆ ಮುಂದೆ ಡಿಸ್ಕಷನ್ ಮಾಡಿದ್ದೀನಿ. ಅವ್ರದ್ದು 2 ವರ್ಷ ಆದ್ರೆ ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದ್ರ 3 ವರ್ಷ ಅನ್ನುವಂಥದ್ದು. ಪ್ರಸ್ತುತ ಈ ಮಂಡಳಿ 76ನೇ ಅಧ್ಯಕ್ಷರನ್ನು ಹೊಂದಿದೆ. ಯಾರಪ್ಪ ಅವರು ಅಂತಂದ್ರೆ ಮುನೀರ್ ಅಕ್ರಮ್ ಅನ್ನುವಂಥವ್ರು ಈ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವ್ರು ಎಲ್ಲಿ, ಅವರು ಯಾವ ದೇಶದವರು ಅಂತ ಕ್ವಶನ್ ಕೇಳ್ಬೋದು ನಿಮ್ಗೆ. ಪಾಕಿಸ್ತಾನದವರು. ಟಿಪ್ಪಣಿ ಬಹಳಷ್ಟು ಇಂಪಾರ್ಟೆಂಟ್. ನಾನು ಟಿಪ್ಪಣಿ ಅಂತಂದು ಏನು ಕೇಳಿರ್ತೇನಲ್ಲ, ಅಂದ್ರೆ ಏನನ್ನ ಇಲ್ಲಿ ಮೆನ್ಷನ್ ಮಾಡಿರ್ತೇನಲ್ಲ, ಅವು ಎಕ್ಸಾಮ್ನೊಳಗೆ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕು. ಈ ಟಿಪ್ಪಣಿ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಸಂಬಂಧಪಟ್ಟಂಗ ನೋಟ್ ಏನಪ್ಪಾ ಅಂತಂದ್ರೆ, ಈ ಮಂಡಳಿಗೆ ಪ್ರಥಮ ಅಧ್ಯಕ್ಷರಾಗಿ, ನೆನಪಿನಲ್ಲಿ ಇಟ್ಕೋಬೇಕಾ, ಪ್ರಥಮ ಅಧ್ಯಕ್ಷರಾಗಿ ಭಾರತದ ಸರ್ ರಾಮಸ್ವಾಮಿ ಮೊದಲಿಯಾರ್ ಕಾರ್ಯನಿರ್ವಹಿಸಿದ್ದಾರೆ. ಸರ್ ರಾಮಸ್ವಾಮಿ ಮೊದಲಿಯಾರ್ ಕಾರ್ಯನಿರ್ವಹಿಸಿದ್ದಾರೆ. 1946ರಲ್ಲಿಯೇ ಇವರು ಪ್ರಥಮ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಇನ್ನ ಈ ಒಂದು ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ 2ನೇ ಭಾರತೀಯ ಯಾರು ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ಅದು 1990 ಜರುಗುವಂತಹ ಒಂದು ಘಟನೆ. ಚಿನ್ಮಯಿ ರಜನಿನಾಥ್ ಅನ್ನುವಂಥವ್ರು ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು ಅನ್ನುವಂಥದ್ದು. ಇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿ ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ವಿಚಾರವನ್ನ ನಾನು ಇಲ್ಲಿ ಡಿಸ್ಕಷನ್ ತಗೋತೀನಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನುವಂಥದ್ದು. ಇದನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದು ವಿಶ್ವಸಂಸ್ಥೆಯ ಸ್ಥಾಪನೆಯ ಸಂದರ್ಭದಲ್ಲಿ ಸ್ಥಾಪನೆಯಾಗಿದ್ದ ಅಥವಾ ಈ ಮುಂಚೆನೆ ಇತ್ತ? ಹಾಗಾದ್ರೆ ಇದ್ರ ಕೆಲಸ ಏನಾಗಿತ್ತು ಅನ್ನುವಂಥದ್ದನ್ನ ಇಲ್ಲಿ ಪೂರ್ಣ ಪ್ರಮಾಣದೊಳಗೆ ಚರ್ಚೆ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ನೋಡ್ರಿ, ನೆನಪಿನಲ್ಲಿ ಇಟ್ಕೋಬೇಕು, ಇದು ವಿಶ್ವಸಂಸ್ಥೆಯ ಒಂದು ಸಿಂಬಲ್, ಇದನ್ನ ಲೋಗೋ ಅಂತ ಕರಿತೀವಿ. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಲೋಗೋ ಇದು. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನೆಲ್ಲ ಪ್ರಮುಖ ಅಂಶಗಳನ್ನ ಒಳಗೊಂಡಿದೆ ಅನ್ನುವಂಥದ್ದು. ಈ ರಾಷ್ಟ್ರಸಂಘ ಸ್ಥಾಪಿತ ಸಂದರ್ಭದೊಳಗ ಈ ನ್ಯಾಯಾಲಯ ಯಾವ ಹೆಸರಿನಿಂದ ಸ್ಥಾಪಿಸಲ್ಪಟ್ಟಿತ್ತಪ್ಪ ಅಂತಂದ್ರೆ ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅನ್ನುವಂಥ ಹೆಸರಿನಿಂದ ಸ್ಥಾಪನೆ ಮಾಡಲ್ಪಟ್ಟಿತ್ತು. ಇದು ಬಹಳ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೋಬೇಕು. ರಾಷ್ಟ್ರಸಂಘ ಸ್ಥಾಪಿತ ಸಂದರ್ಭದಲ್ಲಿ ಈ ನ್ಯಾಯಾಲಯ ಪರ್ಮನೆಂಟ್ ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಎಂಬ ಹೆಸರಿನಿಂದ ಸ್ಥಾಪಿಸಲ್ಪಟ್ಟಿತ್ತು. ಇನ್ನ 2ನೇ ಅಂಶ, ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರಾಗಿರುತ್ತಾರೆ ಅನ್ನುವಂಥದ್ದು. 3ನೇ ಅಂಶ ಏನಪ್ಪಾ ಅಂತಂದ್ರ, ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೂ ಅಂತಾರಾಷ್ಟ್ರೀಯ ನ್ಯಾಯಾಲಯ ತೆರೆದಿರುತ್ತೆ. ಎಲ್ಲಾ ರಾಷ್ಟ್ರಗಳಿಗೂ ಅಂತಾರಾಷ್ಟ್ರೀಯ ನ್ಯಾಯಾಲಯ ತೆರೆದಿರುತ್ತೆ. ರಾಷ್ಟ್ರಗಳು ಮಾತ್ರ ಯಾವುದೇ ವಿವಾದಗಳನ್ನು ಇದರ ಮುಂದೆ ತರಬಹುದೇ ಹೊರತು ವೈಯಕ್ತಿಕವಾಗಿ ಅವಕಾಶವಿರುವುದಿಲ್ಲ.
ನೋಡ್ರಿ ನಮ್ಮ ಜಮೀನಿನ ಪ್ರಾಬ್ಲಮ್ ಐತೆ ಅಂತಂದು ಹೇಳ್ಬಿಟ್ಟು ನೀವು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮುಂದೆ ಹೋಗಿ ಮನವಿಯನ್ನು ಸಲ್ಲಿಸಂಗಿಲ್ಲ. ನೀವು ನೆನಪಿನಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಂಡ್ರಿ. ಇಲ್ಲಿ ಏನಾದ್ರೂ ವಿವಾದಗಳನ್ನು ಬಗೆಹರಿಸ್ಕೋಬೇಕು ಅಂತಂದು ಏನಾದ್ರು ಬಯಕೆ ಇತ್ತು ಅಂತಂದ್ರೆ ರಾಷ್ಟ್ರಗಳೇ ಅಲ್ಲಿ ಹೋಗ್ಬೇಕು, ರಾಷ್ಟ್ರಗಳೇ ಮನವಿಯನ್ನು ತೆಗೆದುಕೊಂಡು ಹೋಗ್ಬೇಕು. ಅದು ಅಂತಾರಾಷ್ಟ್ರೀಯ ವಿವಾದ ಆಗಿರ್ಬೇಕು. ಇನ್ನ ಈ ನ್ಯಾಯಾಲಯ ನೆನಪಿನಲ್ಲಿ ಇಟ್ಕೋಬೇಕಾ, ಈ ನ್ಯಾಯಾಲಯ ವಿಶ್ವಸಂಸ್ಥೆ ಮತ್ತು ಇತರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಕಾನೂನು ವಿಷಯಗಳ ಮೇಲೆ ಸಲಹಾ ಅಭಿಪ್ರಾಯವನ್ನು ನೀಡುತ್ತೆ. ಈ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿ ಬರುತ್ತೆ ಅಂತಂದು ನಿಮ್ಗೆ ಹಲವಾರು ಬಾರಿ ನಿಮ್ಗೆ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಾರ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ. ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ. ಈ ನ್ಯಾಯಾಲಯವು ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿಯಿಂದ ಆಯ್ಕೆ ಮಾಡಿದ 15 ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಎಷ್ಟು ಜನ? 15 ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಅಂದ್ರ ನಿಮ್ ಕ್ವಶನ್ ಏನ್ ಕೇಳ್ಬೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ 15 ನ್ಯಾಯಾಧೀಶರು. ಈ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನ್ಯಾಯಾಧೀಶರ ಅಧಿಕಾರಾವಧಿ ಎಷ್ಟು ಅಂತ ಕ್ವಶನ್ ಕೇಳ್ಬೋದು. 9 ವರ್ಷ. ಎಷ್ಟು ಅಧಿಕಾರಾವಧಿ? 9 ವರ್ಷ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗ ವಿಶೇಷವಾದಂತಹ ನೋಟ್ಗಳು ಅದಾವ. ಇನ್ನೂ ಕೆಲವಿಷ್ಟು ಪ್ರಮುಖವಾದಂತಹ ವಿಚಾರಗಳದಾವ, ಇಲ್ಲಿ ಗಮನಿಸ್ರಿ. ಪ್ರಸ್ತುತ ಈ ನ್ಯಾಯಾಲಯದ ಅಧ್ಯಕ್ಷರು ಯಾರಿದ್ದಾರೆ ಅಂತಂದ್ರೆ ಜೋನ್ ಡೊನೊಗು ಅನ್ನುವಂಥವ್ರು ಇದ್ದಾರೆ. ಜೋನ್ ಡೊನೊಗು US-ದವರು. ಪ್ರಸ್ತುತ ಈ ನ್ಯಾಯಾಲಯದ ಅಧ್ಯಕ್ಷರು ಜೋನ್ ಡೊನೊಗು ಅನ್ನುವಂಥವ್ರು ಇದ್ದಾರೆ. ಪ್ರಸ್ತುತ ಈ 15 ಜನ ನ್ಯಾಯಾಧೀಶರಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಏಕೈಕ ಭಾರತೀಯ ನ್ಯಾಯಾಧೀಶ ಯಾರು ಅಂತ ಕ್ವಶನ್ ಕೇಳಬಹುದು. ದಲ್ಬೀರ್ ಭಂಡಾರಿ ಅನ್ನುವಂಥವ್ರು ಏಕೈಕ ಭಾರತೀಯ ನ್ಯಾಯಾಧೀಶ ಇದ್ದಾರೆ. ಎಲ್ಲಿ? 15 ಜನರಲ್ಲಿ. ಹಾಗಾದ್ರೆ ಪ್ರಸ್ತುತ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಉಪಾಧ್ಯಕ್ಷರು ಯಾರು ಅಂತ ಕ್ವಶನ್ ಕೇಳಬಹುದು. ಕಿರಿಲ್ ಜೆವೋರ್ಜಿನ್ ಅನ್ನುವಂತಹವರು ರಷ್ಯಾದವರು. ಇವರು ಈಗ ಪ್ರಸ್ತುತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷತೆಯನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ವಹಿಸಿಕೊಂಡಿದ್ರು? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷತೆಯನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ವಹಿಸಿಕೊಂಡಿದ್ರು ಅಂತಂದ್ರೆ ಜೋಸ್ ಗಸ್ತಾವೋ ಅನ್ನುವಂಥವ್ರು ವಹಿಸಿಕೊಂಡಿದ್ರು. ಎಲ್ ಸಲ್ವಡಾರ್ ಈ ದೇಶಕ್ಕೆ ಸೇರಿದಂತಹ ಜೋಸ್ ಗಸ್ತಾವೋ ವಿಶ್ವಸಂಸ್ಥೆಯ ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊದಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿದ್ದ ಮೊದಲ ಭಾರತೀಯ ಯಾರು ಅಂತ ನಿಮ್ ಕ್ವಶನ್ ಕೇಳ್ಬೋದು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಮೊದಲ ಭಾರತೀಯ ನಾಗೇಂದ್ರ ಸಿಂಗ್ ಅನ್ನುವಂಥವ್ರು. ಮೊದಲ ಭಾರತೀಯ ಯಾರು? ನಾಗೇಂದ್ರ ಸಿಂಗ್. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದಂತಹ 4 ಭಾರತೀಯರು ಯಾರ್ಯಾರಪ್ಪ ಅಂತಂದ್ರೆ BN ರಾವ್ 1952ರಿಂದ 53ವರೆಗೂ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾರೆ. ಇನ್ನ RS ಪಾಠಕ್ ಅನ್ನುವಂಥವ್ರು 1989ರಿಂದ 91ರವರೆಗೂ ಕಾರ್ಯನಿರ್ವಹಿಸ್ತಾರೆ. ಇನ್ನು ನಾಗೇಂದ್ರ ಸಿಂಗ್ 1985ರಿಂದ 88 ಇವರು ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾರ, ಅಧ್ಯಕ್ಷರಾಗಿಯೂ ಸಹಿತ ಕಾರ್ಯನಿರ್ವಹಿಸ್ತಾರೆ. ಇನ್ನು ದಲ್ಬೀರ್ ಭಂಡಾರಿ 2009ರಿಂದ 2027ರವರೆಗೂ ಪ್ರಸ್ತುತ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನುವಂಥದ್ದು ದೊಡ್ಡ ಬಿಗ್ ಕಾನ್ಸೆಪ್ಟ್. ಇದರ ಮೇಲೆ ಹಲವಾರು ರೀತಿಯ ಕ್ವಶನ್ಸ್ಗಳನ್ನು ಕೇಳ್ಬೋದು. ಅದರೊಳಗೆ ಭಾರತೀಯರ ಪಾಲ್ಗೊಳ್ಳುವಿಕೆ ಹೆಂಗಿದೆ ಅನ್ನೋದ್ರ ಮೇಲೆ ನಿಮ್ಗೆ ಕ್ವಶನ್ಸ್ಗಳು ಬರ್ತಾ ಇರ್ತಾವ. ಅದನ್ನ ಸ್ವಲ್ಪ ಗಮನವನ್ನ ಕೊಟ್ರೆ ಬಹಳಷ್ಟು ಉತ್ತಮ ಅನ್ನುವಂಥದ್ದು. ಇನ್ನ ನೆಕ್ಸ್ಟ್ ಸೆಷನ್ ಏನಪ್ಪಾ ಅಂತಂದ್ರೆ ಧರ್ಮದರ್ಶಿ ಮಂಡಳಿ ಅನ್ನುವಂಥದ್ದು. ಅಂದ್ರೆ ನೆಕ್ಸ್ಟ್ ವಿಚಾರ ಧರ್ಮದರ್ಶಿ ಮಂಡಳಿ. ಇದನ್ನ ಇಂಗ್ಲಿಷ್ನೊಳಗೆ ಟ್ರಸ್ಟಿಶಿಪ್ ಕೌನ್ಸಿಲ್ ಅಂತ ಕರೀತೀವಿ. ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಅನ್ನ ಸ್ಥಾಪನೆ ಮಾಡಬೇಕಾದಂತಹ ಸಂದರ್ಭದೊಳಗ ನಮ್ಗ ಈ ಒಂದು UN ಚಾರ್ಟರ್ ಇದೆಯಲ್ಲ, ಇದು ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಡ್ತದೆ. UN ಚಾರ್ಟರ್ನೊಳಗ ಏನನ್ನ ಬಹಳಷ್ಟು ಬಹುಮುಖ್ಯವಾಗಿ ನಾವು ಗಮನಿಸಬೇಕು ಅಂತಂದ್ರೆ 86ನೇ ವಿಧಿ. ಈ 86ನೇ ವಿಧಿ ಏನನ್ನ ಹೇಳುತ್ತೆ ಅಂತಂದ್ರೆ ವಿಶ್ವಸಂಸ್ಥೆಯ ಪಾರುಪತ್ಯಕ್ಕೆ ಒಳಪಟ್ಟಂತಹ, ನೋಡ್ರಿ ನೆನಪಿನಲ್ಲಿ ಇಟ್ಕೋಬೇಕಾ, ವಿಶ್ವಸಂಸ್ಥೆಯ ಪಾರುಪತ್ಯಕ್ಕೆ ಒಳಪಟ್ಟಂತಹ ಭೂಭಾಗಗಳ ಉಸ್ತುವಾರಿಗೆಂದೇನೆ ಧರ್ಮದರ್ಶಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂತಂದು ಹೇಳುತ್ತೆ. UN ಚಾರ್ಟರ್ ವಿಧಿ
86 ಏನ್ ಹೇಳುತ್ತೆ ಅಂತಂದ್ರೆ ವಿಶ್ವಸಂಸ್ಥೆಯ ಪಾರುಪತ್ಯಕ್ಕೆ ಒಳಪಟ್ಟಂತಹ ಭೂಭಾಗಗಳ ಉಸ್ತುವಾರಿಗೆಂದೇನೆ ಈ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂತಂದು ಹೇಳುತ್ತೆ. ಉಸ್ತುವಾರಿ ಪ್ರಾಂತ್ಯಗಳ ಸ್ಥಿತಿಗತಿಗಳನ್ನ ಪರಿಶೀಲಿಸುವುದು, ಸಾಮಾನ್ಯ ಸಭೆಗೆ ಸಲಹೆಯನ್ನ ನೀಡುವುದು ಇದರ ಪ್ರಮುಖ ಕಾರ್ಯ ಅನ್ನುವಂಥದ್ದು, ಇದರ ಪ್ರಮುಖ ಕರ್ತವ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ಮಂಡಳಿ ಅಂದ್ರೆ ಧರ್ಮದರ್ಶಿ ಮಂಡಳಿ 14 ಜನ ಸದಸ್ಯರನ್ನ ಒಳಗೊಂಡಿದೆ. ಎಷ್ಟು ಜನ ರೀ? 14 ಜನ ಸದಸ್ಯರನ್ನು ಒಳಗೊಂಡಿದೆ. ವಾಸ್ತವವಾಗಿ ಜಪಾನು ಮತ್ತು ಇಟಲಿಯಿಂದ ಬೇರ್ಪಟ್ಟ ಎಲ್ಲ 11 ಉಸ್ತುವಾರಿ ಪ್ರಾಂತ್ಯಗಳು 1994 ಸ್ವಾತಂತ್ರ್ಯವನ್ನ ಪಡಿತಾವ. ಜಪಾನು ಮತ್ತು ಇಟಲಿಯಿಂದ 11 ಉಸ್ತುವಾರಿ ಪ್ರಾಂತ್ಯಗಳು 1994 ಸ್ವಾತಂತ್ರ್ಯವನ್ನ ಪಡಿತಾವ. 1994 ಭದ್ರತಾ ಮಂಡಳಿ ಏನ್ ಮಾಡುತ್ತೆ ಅಂತಂದ್ರೆ ಧರ್ಮದರ್ಶಿ ಮಂಡಳಿಯ ಎಲ್ಲಾ ಕಾರ್ಯಾಚರಣೆಗಳನ್ನ ಅಮಾನತುಗೊಳಿಸ್ಬಿಡ್ತದೆ. ಅಂದ್ರೆ ಪ್ರಸ್ತುತ ಧರ್ಮದರ್ಶಿ ಮಂಡಳಿ ಇನ್ಆಕ್ಟಿವ್ ಆಗಿದೆ, ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈ ಒಂದು ಧರ್ಮದರ್ಶಿ ಮಂಡಳಿಗೆ ಮತ್ತು ಭಾರತೀಯರಿಗೆ ಏನ್ ಸಂಬಂಧ ಅಂತ ಕ್ವಶನ್ ಕೇಳಿದ್ರೆ, ಬಿ ಶಿವರಾಮ್ ಅನ್ನುವಂತಹ ವ್ಯಕ್ತಿ ಈ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದು ಬಹಳಷ್ಟು ಪ್ರಮುಖವಾದಂತಹ ವಿಚಾರ. ಧರ್ಮದರ್ಶಿಯ ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಮೊದಲ ಭಾರತೀಯ ಯಾರು ಅಂತ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಬಿ ಶಿವರಾಮ್ ಅವ್ರ ಮೇಲೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ, ಸ್ವಲ್ಪ ಅದ್ರ ಮೇಲೆ ಗಮನ ಕೊಟ್ರೆ ಸಾಕು. ಇನ್ನ ನೆಕ್ಸ್ಟ್ ಬಹುಮುಖ್ಯವಾದಂತಹ ಅಂಗ ಯಾವ್ದಪ್ಪ ಅಂತಂದ್ರೆ ಸಚಿವಾಲಯ ಅನ್ನುವಂಥದ್ದು. ಸಚಿವಾಲಯ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಯಾರು? ಈ ವ್ಯಕ್ತಿ ಯಾರು ಅಂತ ಹೇಳ್ತೀರಿ? ಈ ವ್ಯಕ್ತಿ ಅಂಟೋನಿಯೋ ಗುಟೆರಸ್ ಅನ್ನುವಂಥವ್ರು. ಅಂಟೋನಿಯೋ ಗುಟೆರಸ್ ಈಗ ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಸಚಿವಾಲಯಕ್ಕೂ ಮತ್ತು ಇವ್ರಿಗೆ ಏನ್ ಸಂಬಂಧ ಅಂತ ನಮಗೆ ಪ್ರಶ್ನೆ ಬರ್ತೈತೆ, ನೆನಪಿನಲ್ಲಿ ಇಟ್ಕೋಬೇಕು. ಸಚಿವಾಲಯ ಬಂತ ನೋಡ್ರಿ, ಸಚಿವಾಲಯಕ್ಕೂ ಮತ್ತು ಇವ್ರಿಗೆ ಏನ್ ಸಂಬಂಧ ಅಂತಂದ್ರೆ ಸಚಿವಾಲಯ ವಿಶ್ವಸಂಸ್ಥೆಯ ಪ್ರಮುಖ ಅಂಗ ಆಗಿರ್ತೈತಿ. ಇದು ಪ್ರಧಾನ ಕಾರ್ಯದರ್ಶಿಗಳ ಮತ್ತು ಇತರೆ ಸಿಬ್ಬಂದಿಗಳನ್ನ ಹೊಂದಿರುವಂತಹ ಪ್ರಮುಖ ಅಂಗ. ಇದು ಪ್ರಧಾನ ಕಾರ್ಯದರ್ಶಿಗಳನ್ನ ಮತ್ತು ಇತರೆ ಸಿಬ್ಬಂದಿಗಳನ್ನ ಹೊಂದಿರುವಂತಹ ಪ್ರಮುಖ ಅಂಗ. ಇದು ಪ್ರಧಾನ ಕಾರ್ಯದರ್ಶಿಯ ಪ್ರಮುಖ ಅಂದ್ರೆ ಮುಖ್ಯ ಆಡಳಿತಗಾರನನ್ನ ಒಳಗೊಂಡಿರ್ತದೆ, ಮುಖ್ಯ ಆಡಳಿತಗಾರನನ್ನಾಗಿ ಹೊಂದಿರ್ತದೆ. ಇವರನ್ನ ಸಾಮಾನ್ಯ ಸಭೆಯು ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ನೇಮಕ ಮಾಡಿರ್ತದೆ. ಯಾರನ್ನ ನೇಮಕ ಮಾಡಿರ್ತಾರ? ಸಾಮಾನ್ಯ ಸಭೆ ಅಂಟೋನಿಯೋ ಗುಟೆರಸ್ ಅಂದ್ರೆ ಆ ಸ್ಥಾನ ಅಂದ್ರೆ ಪ್ರಧಾನ ಕಾರ್ಯದರ್ಶಿಯ ಸ್ಥಾನವನ್ನ ಏನ್ ಮಾಡಿರ್ತೈತಿ ಅಂತಂದ್ರೆ ಫಿಲ್ಅಪ್ ಮಾಡಿರ್ತೈತಿ ಅನ್ನುವಂಥದ್ದು, ನೇಮಕ ಮಾಡಿರ್ತೈತಿ. ಈ ಪ್ರಧಾನ ಕಾರ್ಯದರ್ಶಿ ಅಂತಾರಾಷ್ಟ್ರೀಯ ಶಾಂತಿ ಸುರಕ್ಷತೆಗೆ ಭಂಗ ತರುವಂತಹ ಯಾವುದೇ ವಿಷಯವನ್ನ ಭದ್ರತಾ ಮಂಡಳಿಗೆ ತರುವಂತಹ ಪ್ರಯತ್ನವನ್ನ, ಭದ್ರತಾ ಮಂಡಳಿಯ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ. ಇಲ್ಲಿ ಈ ಒಂದು ಸಚಿವಾಲಯದ ಮೇಲೆ ನಮಗೆ ಕ್ವಶನ್ಸ್ಗಳನ್ನ ಏನ್ ಕೇಳ್ಬೋದು, ಈಗಾಗಲೇ ಕೇಳಿರುವಂತಹ ಕ್ವಶನ್ಸ್ಗಳು ಏನೇನು ಅನ್ನುವಂಥದ್ದನ್ನ ನಾನು ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದನ್ನ ಟಿಪ್ಪಣಿ ಅಂತ ಮಾಡಿದ್ದೀನಿ, ಇಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು. ನಾರ್ವೆ ದೇಶದ ಟ್ರಿಗ್ವೇಲಿಯು ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಂದನೇ ಅಂಶ ನೆನಪಿನಲ್ಲಿ ಇಟ್ಕೋಬೇಕು. ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿ ಯಾರು ಅಂತ ನಿಮ್ಗೆ ಕ್ವಶನ್ ಕೇಳ್ಬಹುದು. ನಾರ್ವೆ ದೇಶದ ಟ್ರಿಗ್ವೇಲಿ. ಇನ್ನೊಂದು ಕ್ವಶನ್ ಇನ್ನೊಂದು ರೂಪದೊಳಗೂ ಕೇಳಬಹುದು. ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂತಹ ಟ್ರಿಗ್ವೇಲಿಯು ಯಾವ ದೇಶದವರು ಅಂತ ಕ್ವಶನ್ ಕೇಳ್ಬಹುದು. ನಾರ್ವೆ ದೇಶದವರು. ನೆನಪಿನಲ್ಲಿ ಇಟ್ಕೋಬೇಕಾ? ನಾರ್ವೆ ದೇಶದ ಟ್ರಿಗ್ವೇಲಿಯು ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿ. ಇನ್ನ ಎರಡನೆಯ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಮಯನ್ಮಾರ್ ಅಂದ್ರೆ ಹಿಂದೆ ಅದನ್ನ ಬರ್ಮಾ ಅಂತ ಕರಿತೀವಿ ಆ ದೇಶ. ಇದು ಮಯನ್ಮಾರ್ ದೇಶದ ಯು ಥಾಂಟ್ ಅನ್ನುವಂಥವ್ರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇದರೊಳಗೆ ಏನು ವಿಶೇಷ ಅಂತಂದ್ರೆ ಈ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಂತಹ ಏಷ್ಯಾದ ಮೊದಲಿಗರು. ಇದನ್ನು ಸಹಿತ ಕ್ವಶನ್ ಏನ್ ಕೇಳಬಹುದು ಅಂತಂದ್ರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಂತಹ ಏಷ್ಯಾದ ಮೊದಲಿಗರು ಯಾರು ಅಂತ ಕೇಳ್ಬೋದು, ಯು ಥಾಂಟ್. ಇನ್ನು ಕ್ವಶನ್ ಇನ್ನೊಂದು ರೂಪದೊಳಗೆ ಕೇಳ್ಬೋದು, ಏನಂತಂದ್ರ ಯು ಥಾಂಟ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಏಷ್ಯಾದ ಮೊದಲಿಗರು, ಇವರು ಯಾವ ದೇಶದವರು ಅಂತ ಕೇಳ್ಬೋದು. ಮಯನ್ಮಾರ್.
ಇವರು 1962ರಿಂದ 71ರವರೆಗೂ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಇನ್ನು 2001ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಪಡೆದಂತಹ ವಿಶ್ವಸಂಸ್ಥೆಯ ಪ್ರಥಮ ಮತ್ತು ಏಕೈಕ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ನಿಮಗೆ ಕ್ವಶನ್ಸ್ಗಳನ್ನು ಕೇಳಬಹುದು. ಯಾರಪ್ಪ ಅವರು ಅಂತಂದ್ರೆ ಕೋಫಿ ಅನ್ನಾನ್. ಇವರು ಘಾನಾ ದೇಶದವರು. 1997ರಿಂದ 2006ವರೆಗೂ ಇವರು ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಕ್ವಶನ್ ಕೇಳ್ಬೋದು. ಯಾರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂಟೋನಿಯೋ ಗುಟೆರಸ್. ಇವರು 9ನೇ ಪ್ರಧಾನ ಕಾರ್ಯದರ್ಶಿ ಅನ್ನುವಂಥದ್ದು. ಇಷ್ಟೆಲ್ಲ ಬಹಳಷ್ಟು ಅಚ್ಚುಕಟ್ಟಾಗಿ ಕೇಳಿದ್ದೀರಿ. ಇದು ನಾನು ಇದುವರೆಗೂ ಡಿಸ್ಕಷನ್ ಮಾಡಿರುವಂತಹ ವಿಚಾರಗಳು ಏನಪ್ಪ ಅಂತಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಡಿಸ್ಕಷನ್ ಮಾಡಿದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವುಗಳ ಬಗ್ಗೆ ಹಲವಾರು ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವುಗಳನ್ನು ಅಚ್ಚುಕಟ್ಟಾಗಿ ಕೇಳ್ರಿ, ನೋಟ್ ಮಾಡಿಟ್ಕೊಡ್ರಿ. ಅವುಗಳನ್ನು ನೋಟ್ ಮಾಡಿಟ್ಕೊಂಡು ಮತ್ತೆ ಮತ್ತೆ ರಿಮೈಂಡ್ ಮಾಡ್ತಾ ಹೋಗ್ರಿ, ಮತ್ತೆ ರಿವಿಷನ್ ಮಾಡ್ತಾ ಹೋಗ್ರಿ. ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ರಿವಿಷನ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಮತ್ತೆ ಈ ವಿಡಿಯೋ ಕೇಳ್ರಿ. ಯಾರು ಕೇಳಿಸಿಲ್ಲ ನಿಮ್ಮ ಸ್ನೇಹಿತರು ಅವ್ರಿಗೆ ಕೇಳಿಸುವಂತಹ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.